ಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಮಾನಸೇ ಚ ಸೋಚಿತವಾಸಭೂಮಿಃ ಸನ್ಯಾಯರತ್ನಾವಲಿಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದಿಭೂತ್ಯೈ ಪದವಾಕ್ಯಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿತಾಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರುರ್ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ಶಬ್ದಾಬ್ದೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾಃ ನ್ಯಾಯೀ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಮಾನ್ಯಸ್ಮ ಕಿಮಪಿ ಚ ವದಂತೋऽಪಿ ಭಗವತಾ ಬಾದರಾಯಣೇನ ಪ್ರಾಣಿನಾ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮ ಮೀಮಾಂಸಾ ಶಾಸ್ತ್ರಂ ಅಸಾಧು ನಿಬಂಧಾಂತತಮಸಾವಗುಂಠಿತತ್ವೇನ ಅಪ್ರಣೀತಮೇವ ಮನ್ಯಮಾನಃ ಭಗವಾನ್ ಆನಂದತೀರ್ಥಮುನಿಃ ಆಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿದಾಯ ಅನುಭಾಷ್ಯಮವಿಕರಿಷ್ಯನ್ ವಿಲೀನ ಪ್ರಕೃತಿಯ ಸ್ವಯಮಂತರಾಯ ವಿದುರೋಪಿ ನಾರಾಯಣ ಪ್ರಣಾಮಾಧಿಕಂ ಅನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಿಗೀತಶಿಷ್ಟಾಚಾರ ಪರಂಪರಾದಿನಾ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ನಪಿ ಚಾಹಮೇವ ಓಂ ಓಂ ಅತಾತೋ ಬ್ರಹ್ಮಜಿಜ್ಞಾಸಾ ಓಂ ಏವಂ ಪರಿಸಮಾಪಿತಗ್ರಂಥಾಃ ಭಗವಾನ್ ಆಚಾರ್ಯಾಃ ಸ್ವಪ್ರತಿಪಾದಿತಪ್ರಕಾರಂ ಸ್ವಸ್ಯ ಅತಿವಿಶದ ಅನಾದಿ ಸಾರ್ವಜ್ಞಪ್ರದಂ ನಿರುಪಾಧಿಕಪರಮಪ್ರೇಮಾಸ್ಪದ ಗುಣಗಣಂ ಪುರುಷೋತ್ತಮಂ ಪೌನಃಪುಣ್ಯೇನ ಪ್ರಣಮತಿ ನಮಃ ಇತಿ. ಶ್ರೀಮದಾಚಾರ್ಯರ ಬ್ರಹ್ಮಸೂತ್ರದ 4 ವ್ಯಾಖ್ಯಾನಗಳಲ್ಲಿ ಅನುವ್ಯಾಖ್ಯಾನದ ವಿವರಣೆಯನ್ನು ಕೊಡ್ತಾ ಕೊನೆಯ ಮಂಗಳ ಪದ್ಯಕ್ಕಿಂತ ಮೊದಲನೆಯ ಮಂಗಳ ಪದ್ಯದ ಅವತಾರಿಕೆಯನ್ನು ಶ್ರೀಮದ್ ಟೀಕಾಕೃತ್ಪಾದರು ವಿವರಿಸಿದ್ದಾರೆ. ಅವರು ಹೇಳ್ತಾರೆ, ಪರಿಸಮಾಪಿತ ಗ್ರಂಥ ಒಂದು ಗ್ರಂಥಕ್ಕೆ ಅಲ್ಲಲ್ಲಿ ವ್ಯಾಖ್ಯಾನ ಮಾಡಿದ್ದಲ್ಲ, ಪರಿಸಮಾಪಿತ ಗ್ರಂಥ ಇಡೀ ಗ್ರಂಥಕ್ಕೆ ಆಚಾರ್ಯರು ಸಮಾಪ್ತಿಯನ್ನು ಮಂಗಳ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಅಲ್ಲಿ ಮಂಗಳ ಮಾಡುವಾಗ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಮೊದಲನೇ ಪದ್ಯದಲ್ಲಿ ಹೇಳಿದ ಹಾಗೆಯೇ ನಮಸ್ಕಾರ ಮಾಡಬೇಕಾಗಿದ್ದರೆ ಆ ನಮಸ್ಕಾರ ಅರ್ಹತೆ ಬರಬೇಕು. ಅಂದರೆ ಒಂದ್ಯತ್ವಕ್ಕೆ ಪ್ರಯೋಜಕವಾದ ಧರ್ಮಗಳಿರಬೇಕು. ಅದು ವೈಶಿಷ್ಟ್ಯ, ಅಧಿಕೃತತ್ವ, ಇಷ್ಟತ್ವ. ಅದೇ ಗುಣಗಣ ಗಣಿತನಾದಂತಹ ಭಗವಂತನನ್ನು ಕೊನೆಗೂ ಕೂಡ ಹಾಗೆಯೇ ಸ್ಮರಣೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಸ್ವಪ್ರತಿಪಾದಿತ ಪ್ರಕಾರ ಇಲ್ಲಿವರೆಗೆ 4 ಅಧ್ಯಾಯಗಳಲ್ಲಿ ಯಾವ ರೀತಿಯಲ್ಲಿ ಭಗವಂತನನ್ನು ವ್ಯಾಸರು ಚಿತ್ರಿಸಿದ್ದಾರೆ, ಅದೇ ರೀತಿಯಲ್ಲಿ ಅತಿ ವಿಶದ ಅನಾದಿ ಸಾರ್ವಜ್ಞಪ್ರದಂ, ಅತಿ ವಿಶದವಾದ ಅನಾದಿಯಾದ ಸರ್ವಜ್ಞತ್ವವನ್ನು ಕೊಡುವ ಪುರುಷೋತ್ತಮನನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ. ಪೌನಃಪುಣ್ಯೇನ ನಮತಿ ಅಂತ. ಇಲ್ಲಿ ನಮೋ ನಮೋ ಅಶೇಷ ವಿಶೇಷ ಪೂರ್ಣ ಗುಣೈಕಧಾಮ್ನೆ ಪುರುಷೋತ್ತಮಾಯ ಭಕ್ತಾನುಕಂಪಾತ್ ಅತಿಶುದ್ಧ ಸಂವಿತ್ ದಾತ್ರೆ ಅನುಪಾದಿ ಪ್ರಿಯ ಸದ್ಗುಣಾತ್ಮನೇ ಅಂತ ಆಚಾರ್ಯರು ಭಗವಂತನಿಗೆ ನಮಸ್ಕಾರ ಮಾಡಿದ್ದಾರೆ. ಟೀಕಾಚಾರ್ಯರು ಹೇಳ್ತಾರೆ, ಪೌನಃಪುಣ್ಯೇನ ಪ್ರಣಮತಿ. ದೇವರಿಗೆ ಒಂದು ಬಾರಿ ನಮಸ್ಕಾರ ಅಲ್ಲ, ಪೌನಃಪುಣ್ಯೇನ ಮತ್ತೆ 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 ನಮಸ್ಕಾರ ಮಾಡಬೇಕು. ಹಾಗೆ ನಮೋ ನಮಃ ಅಂತ 2 ಬಾರಿ ನಮಸ್ಕಾರ ಮಾಡಿದರೆ ಅಲ್ಲಿ ಅನಂತ ನಮಸ್ಕಾರಗಳು ಅಂತ ಅಲ್ಲಿ ಇಟ್ಟುಕೊಳ್ಬೇಕು. ನಮಸ್ಕಾರ ಮಾಡಬೇಕಾದ್ರೆ ಅರ್ಹತೆ ಬೇಕು, ಒಂದ್ಯತ್ವ ಪ್ರಯೋಜಕ ಧರ್ಮಗಳಿರಬೇಕು. ಅದರಲ್ಲಿ ಇಲ್ಲಿ ಒಟ್ಟಿಗೆ 3 ವಿಶೇಷಣದಿಂದ ಸಹಿತನಾದ ಪುರುಷೋತ್ತಮನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಅದರಲ್ಲಿ ವೈಶಿಷ್ಟ್ಯ ದ್ಯೋತಕವಾಗಿರ್ತಕ್ಕಂಥದ್ದು ಅಶೇಷ ಗುಣೈಕಧಾಮ್ನೇ ಪುರುಷೋತ್ತಮಾಯ ಅಂತ. ಭಗವಂತ ವಿಶಿಷ್ಟನಾಗಿದ್ದಾನೆ.
ಯಾಕೆಂದರೆ ಸಕಲ ಗುಣ ಪೂರ್ಣನಾಗಿದ್ದಾನೆ. ಇದೇ ಭಗವಂತನ ವೈಶಿಷ್ಟ್ಯ, ಯಾರಿಗೂ ಇಲ್ಲದೇ ಇರತಕ್ಕ ಅಸಾಧಾರಣ ವೈಶಿಷ್ಟ್ಯ. ಅದನ್ನು ನೆನಪಿಸಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಧಿಕೃತತ್ವ ಅಂದರೆ ಈ ಗ್ರಂಥದಲ್ಲಿ ಯಾರನ್ನು ಪ್ರತಿಪಾದನೆ ಮಾಡಿದ್ದು? ವಿಶೇಷ ಗುಣಗಳಿಗೆ ಧಾಮನಾದ, ಅತಿಶುದ್ಧ ಸಂವಿಧಾತೃ ಆದ, ಸದ್ಗುಣಮಯನಾದ ಭಗವಂತನನ್ನೇ ಇಲ್ಲಿವರೆಗೆ ಪ್ರತಿಪಾದನೆ ಮಾಡಿದ್ದು. ಹಾಗಾಗಿ ಭಗವಂತ ಇಲ್ಲಿ ಅಧಿಕೃತನಾಗಿದ್ದಾನೆ. ಅಧಿಕೃತತ್ವ, ಇಷ್ಟತ್ವ. ಯಾಕೆಂತಂದರೆ ಸದ್ಗುಣಾತ್ಮಕ, ಜ್ಞಾನಪ್ರದ, ಜ್ಞಾನಕ್ಕಿಂತ ಮಿಗಿಲಾದ ಪುರುಷಾರ್ಥ ಆಚಾರ್ಯರಿಗೆ ಮತ್ತೊಂದಿಲ್ಲ. ಅಂತಹ ಜ್ಞಾನವನ್ನೂ ಕೊಟ್ಟಿದ್ದಾನೆ. ಇದು ಇಷ್ಟತ್ವ ಪ್ರಯೋಜಕ ಧರ್ಮ. ಸದ್ಗುಣಾತ್ಮಕತ್ವ ಅದು ಇನ್ನೊಂದು ಇಷ್ಟತ್ವ ರೂಪವಾದ್ದು. ಒಂದತ್ವಕ್ಕೆ ಪ್ರಯೋಜಕವಾದ ಇಷ್ಟತ್ವ, ಅದು ಎರಡು ವಿಶೇಷಣಗಳಲ್ಲಿ. ಅಧಿಕೃತತ್ವ ವಿಶೇಷ ಗುಣಕ ಧಾಮ್ನೆ ಎಂಬುದರಿಂದ, ಪುರುಷೋತ್ತಮ ಎಂಬುದರಿಂದ ಅಧಿಕೃತತ್ವವನ್ನು ಹೇಳಿದ್ದಾರೆ. ಅದೇ ರೀತಿ ಪುರುಷೋತ್ತಮ ಎಂಬುದರಿಂದ ವೈಶಿಷ್ಟ್ಯವನ್ನೂ ಹೇಳಿದ್ದಾರೆ. ಪುರುಷೋತ್ತಮತ್ವನೇ ವೈಶಿಷ್ಟ್ಯ ಅಂತ. ಹೀಗೆ ಸ್ವಪ್ರತಿಪಾದಿತ ಪ್ರಕಾರಂ ಅತಿ ವಿಶದ ಅನಾದಿ ಸಾರ್ವಜ್ಞಪ್ರದಂ. ಭಗವಂತ ನನಗೆ ಹೇಗೆ ಸ್ತೋತ್ರ ಮಾಡಿದ್ದಾರೆ ಅಂತಂದರೆ, ಅತಿಶುದ್ಧ ಸಂವಿದ್ದಾತ್ರೆ, ಪರಿಶುದ್ಧವಾದ ಜ್ಞಾನವನ್ನು ಕೊಡುವವ ಅಂತ. ಇಲ್ಲಿ ಅತಿಶುದ್ಧತ್ವ ಅಂದರೆ ಏನು ಅಂತ ಒಂದು ಪ್ರಶ್ನೆ. ಶುದ್ಧ ಅಂತಂದರೆ ಏನು? ಸಾಮಾನ್ಯವಾಗಿ ನಾವು ಏನು ಹೇಳ್ತೇವೆ? ಶುದ್ಧವಾದ ಜ್ಞಾನ ಅಂತಂದರೆ ಪ್ರಾಕೃತವಾದ ಜ್ಞಾನ ಇಲ್ಲ ಅಂತ. ಹಾಗೆ ಅಪ್ರಾಕೃತವಾದ ಜ್ಞಾನವನ್ನು ಕೊಡುವವ, ಹೀಗೆ ವ್ಯಾಖ್ಯಾನ ಮಾಡಬೇಕು. ಅತಿ ವಿಷದ ಟೀಕಾಚಾರ್ಯರು ಹೇಳ್ತಾರೆ ಅದಾಗುವುದಿಲ್ಲ ಅಂತ. ಯಾಕೆಂತಂದರೆ ಅಪ್ರಾಕೃತ ಜ್ಞಾನ ಮಾತ್ರ ಕೊಡುವುದಲ್ಲ, ವೃತ್ತ್ಯಾತ್ಮಕ ಜ್ಞಾನವನ್ನೂ ಕೊಡ್ತಾನೆ. ಹಾಗಾಗಿ ಅಪ್ರಾಕೃತ ಜ್ಞಾನತ್ವಂ ಅತಿಶುದ್ಧತ್ವಂ ಅಂತ ಹೇಳಿದರೆ ವೃತ್ತ್ಯಾತ್ಮಕ ಜ್ಞಾನವನ್ನು ಕೊಡುವುದಿಲ್ಲ ಅಂತ ನ್ಯೂನತೆ ಬಂದು ಬಿಡ್ತದೆ. ಹಾಗಾಗಿ ಅದಲ್ಲ. ಮತ್ತು ಹಾಗಾದರೆ ಅಭ್ರಾಂತಿ, ಶುದ್ಧವಾದ ಜ್ಞಾನ ಅಂದರೆ ಅಭ್ರಾಂತ್ಯಾತ್ಮಕ ಜ್ಞಾನ ಅಂತ ಹೀಗೆ ವ್ಯಾಖ್ಯಾನ ಮಾಡೋಣ ಅಂತಂದರೆ ಅದು ಉಳಿದವರಿಗೂ ಇದೆ ಅಭ್ರಾಂತ್ಯಾತ್ಮಕವಾದ ಜ್ಞಾನ. ಆಚಾರ್ಯರಿಗೇನು ವೈಶಿಷ್ಟ್ಯ? ಅದಕ್ಕೆ ಅತಿಶುದ್ಧ ಅಂತ ಟೀಕಾಚಾರ್ಯರು ವಿವರಣೆ ಕೊಡುವಾಗ ಅತಿ ವಿಶದ ಅಂತ, ಅನಾದಿ, ಸರ್ವಜ್ಞತ್ವ ಅಂತ ಮೂರು ವಿಶೇಷಣಗಳಿಂದ ಆ ಅತಿಶುದ್ಧತ್ವವನ್ನು ಪರಿಷ್ಕಾರ ಮಾಡಿದ್ದಾರೆ. ಅತಿಶುದ್ಧ ಅಂದರೆ ಏನು ಅಂತಂದರೆ ಅತಿ ವಿಶದವಾದ ಜ್ಞಾನ. ನಾವು ದೂರದಲ್ಲಿ ಒಬ್ಬರ ದೇವರನ್ನು ನೋಡ್ತೇವೆ, ನಾವು ಸ್ವಲ್ಪ ಜ್ಞಾನ, ಹತ್ತಿರಕ್ಕೆ ಬಂದರೆ ಇನ್ನಷ್ಟು ಜ್ಞಾನ, ಇನ್ನೊಕ್ಕೆ ಹತ್ತಿರ ಬಂದರೆ ಮತ್ತಷ್ಟು ಜ್ಞಾನ. ಅದರಲ್ಲಿ ಆಚಾರ್ಯರಿಗೆ ಭಗವಂತನ ಬಗ್ಗೆ ಎಂತಹ ಜ್ಞಾನ ಕೊಟ್ಟಿದ್ದಾನೆ ಅಂತಂದರೆ ಅತಿಶುದ್ಧ ಅಂತಂದರೆ ಅತಿ ವಿಶದವಾದ ಜ್ಞಾನ. ರುದ್ರಾದಿ ದೇವತೆಗಳಿಗಿಂತಲೂ ಸ್ಪಷ್ಟವಾದ, ಭಾರತೀ ಸರಸ್ವತಿಯರಿಗಿಂತಲೂ ಅತಿ ಸ್ಪಷ್ಟವಾದ ಶುದ್ಧವಾದ ಜ್ಞಾನವನ್ನು ಕೊಟ್ಟಿದ್ದಾನೆ. ಅತಿ ವಿಶದತ್ವಂ ಅಂತ ಅಲ್ಲಿ ಅತಿ ಶುದ್ಧತ್ವಂ ನಾಮ ಅತಿ ವಿಶದತ್ವಂ ಅಂತ, ಅತಿ ಸ್ಪಷ್ಟತ್ವಂ ಅಂತ ಒಂದು ವಿವರಣೆಯನ್ನು ಕೊಟ್ಟು ಅನಾದಿ ಕಾಲದಿಂದ ಈ ಜ್ಞಾನವನ್ನು ಕೊಟ್ಟಿದ್ದಾನೆ ಭಗವಂತ. ಹಾಗೆಯೇ ಸರ್ವ ವಿಷಯಕತ್ವ ಎಂಬಂತಹದ್ದು ಇನ್ನೊಂದು ವೈಶಿಷ್ಟ್ಯ. ಹೀಗಾಗಿ ಅತಿ ವಿಶದ ಅನಾದಿ ಸಾರ್ವಜ್ಞಪ್ರದಂ ಪುರುಷೋತ್ತಮವತಿ ಹೇಗಿದ್ದಾನೆ ಅಂದರೆ ಇಷ್ಟತ್ವ, ನಿರೂಪಾಧಿಕ ಪರಮಪ್ರೇಮಾಸ್ಪದ ಗುಣಗಣ. ಭಗವಂತ ಪರಮಪ್ರೇಮಾಸ್ಪದನಾಗಿದ್ದಾನೆ. ಪರಮಪ್ರೇಮಾಸ್ಪದತ್ವ ಅಂದರೆ ಒಬ್ಬೊಬ್ಬರಿಗೆ ಇಷ್ಟ ಆಗ್ತಾರೆ ಯಾವುದೋ ಒಂದು ಲೌಕಿಕ ಪ್ರಯೋಜನಕ್ಕೋಸ್ಕರ. ಹಾಗಲ್ಲ ಇಲ್ಲಿ ಆಚಾರ್ಯರಿಗೆ ಭಗವಂತ ಇಷ್ಟ. ಯಾಕೆ ಅಂತಂದರೆ ಇಂತಹ ಒಂದು ಕಾರಣದಿಂದ ಅಂತಲ್ಲ, ಸ್ವತಃ ಭಗವಂತ ಇಷ್ಟ. ಇನ್ನೊಂದು ಇಷ್ಟ ಸಂಪಾದನೆಗೋಸ್ಕರ ಇಷ್ಟ ಅಲ್ಲ, ಇನ್ನೊಂದು ಇಷ್ಟಕ್ಕೋಸ್ಕರ ಇಷ್ಟ ಆಗಿದ್ದರೆ ಅದು ನಿಜವಾದ ಇಷ್ಟತ್ವ ಅಲ್ಲ. ಆಚಾರ್ಯರಿಗೆ ನಿರುಪಾಧಿಕ, ಯಾವುದೇ ಒಂದು ಪ್ರಯೋಜನ ಅಪೇಕ್ಷಾ ಮಂತರೇಣ ಸಹಜವಾಗಿ ಪರಮ ಪ್ರೇಮಾಸ್ಪದನಾಗಿದ್ದಾನೆ. ಅಂತಹ ಗುಣಗಣಂ ಪುರುಷೋತ್ತಮಂ, ಅಲ್ಲಿ ಶಬ್ದನೇ ಇದೆ ಪುರುಷೋತ್ತಮಾಯ ಅಂತ. ಅಂತಹ ಪುರುಷೋತ್ತಮನಾದ ಭಗವಂತನಿಗೆ ಪೌನಃಪುಣ್ಯೇನ ಪ್ರಣಮತಿ ನಮಃ ಇತಿ. ಅಶೇಷ ವಿಶೇಷ ಪೂರ್ಣ ಗುಣೈಕ ಧಾಮ್ನೆ ಅಂತಿದೆ ಅಲ್ಲಿ. ಅದಕ್ಕೆ ಟೀಕಾಕೃತ್ಪಾದರು ಅದಕ್ಕೆ ವಿಗ್ರಹ ಮಾಡಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಶೇಷ ವಿಶೇಷೈ ಪೂರ್ಣಾ ಯೇ ಗುಣಾ ಅಂತ. ಒಂದೊಂದು ಗುಣನೂ ಭಗವಂತನಲ್ಲಿದೆ. ಆ ಒಂದೊಂದು ಗುಣಗಳಲ್ಲಿಯೂ ಕೂಡ ಏನೆಲ್ಲ ವಿಶೇಷಗಳು, ಅವಾಂತರ ಧರ್ಮಗಳಿವೆ, ಅದೆಲ್ಲವೂ ಕೂಡ ಪರಿಪೂರ್ಣವಾಗಿದೆ. ಹಾಗಾಗಿ ಅಶೇಷ ವಿಶೇಷಗಳಿಂದ ಜ್ಞಾನ ಆಗಿರಲಿ, ಆನಂದ ಆಗಲಿ, ಅದರಲ್ಲಿ ಏನು ಅವಾಂತರ ಪ್ರಭೇದಗಳಿವೆ ಅದೆಲ್ಲವೂ ಕೂಡ ನಿರವಧಿಕವಾಗಿ ಭಗವಂತನಲ್ಲಿದೆ. ಅದಕ್ಕೆ ಪ್ರಧಾನ ಆಶ್ರಯಾಯ ಏಕಧಾಮನೆ ಅಂತಿದೆ. ಏಕೆಂದರೆ ಒಂದು ಅಂತ ಅರ್ಥ ಅಲ್ಲ, ಏಕ ಅಂದರೆ ಪ್ರಾಧಾನ್ಯ ಅಂತ ಅರ್ಥ, ಧಾಮ ಅಂದರೆ ಆಶ್ರಯ ಅಂತ ಅರ್ಥ ಅಂತ.
ಭಕ್ತಾನುಕಂಪಾತ್ ಅಂತ ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ. ನನಗೆ ಅತಿ ಶುದ್ಧವಾದ ಜ್ಞಾನವನ್ನು ಕೊಟ್ಟಿದ್ದಾನೆ. ಯಾಕೆ ಕೊಟ್ಟ ಅಂತಂದರೆ ಭಕ್ತಾನುಕಂಪಾತ್ ಅಂತ, ಭಕ್ತರ ಮೇಲೆ ಅನುಕಂಪ ಅಂತ ನಮಗೆ ಅರ್ಥ ಆಗುತ್ತೆ. ಟೀಕಾಕೃತ್ಪಾದರು ವಿವರಣೆ ಮಾಡಿದ್ದಾರೆ, ಭಕ್ತೇ ಮೈ ಅನುಕಂಪಾತ್, ಭಕ್ತನಾದ ನನ್ನ ಮೇಲೆ ಅನುಕಂಪದಿಂದಾಗಿ ನನಗೆ ಜ್ಞಾನವನ್ನು ಕೊಟ್ಟಿದ್ದಾನೆ ಅಂತ. ಅನುಕಂಪ ಅಂದರೆ ಏನು ಅಂತಂದರೆ ಅನುಕ್ರೋಶಾತ್ ಅಂತ ಟೀಕಾಚಾರ್ಯರು ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅನುಕಂಪ ಅಂದರೆ ಅನುಕ್ರೋಶ ಅಂತ. ಅನುಕ್ರೋಶ ಅಂದರೆ ಏನು? ನಿರುಪಾಧಿಕ ಪರದುಃಖ ಪ್ರಹಾಣೇಚ್ಛ, ಯಾವುದೇ ಉಪಾಧಿ ಇಲ್ಲದೆ ಪರರ ದುಃಖವನ್ನು ಹೋಗಲಾಡಿಸಬೇಕು ಅನ್ನುವ ಇಚ್ಛೆನೇ ಅನುಕಂಪ, ಅನುಕ್ರೋಶ ಅಂತಂದರೆ. ಯಾವುದೋ ಲಾಭ ಸಿಗ್ತದೆ ಅದಕ್ಕೆ ಅವನ ದುಃಖದಲ್ಲಿ ನಾವು ಭಾಗವಹಿಸಿ ದುಃಖ ಪರಿಹಾರ ಮಾಡುವುದಲ್ಲ. ನಿರುಪಾಧಿಕವಾಗ ಪರ ದುಃಖ ಪ್ರಹಾಣ ಇಚ್ಛೆ, ಅವನಿಗೆ ದುಃಖ ಪರಿಹಾರ ಆಗಬೇಕು ಎಂಬ ಇಚ್ಛೆ, ಇದಕ್ಕೆ ದಯಾ ಅಂತ ಹೆಸರು. ಭಗವಂತ ಹಾಗೆಯೇ ಭಕ್ತೇ ಮಯಿ ಅನುಕಂಪಾತ್, ಅತಿ ಶುದ್ಧವಾದ ಸಂವಿತ್ತನ್ನು ನಮಗೆ ಕೊಟ್ಟಿದ್ದಾನೆ ಅಂತ. ಇಲ್ಲಿ ಅನುಕಂಪಾತ್ ಅಂತ ಶಬ್ದ ಇದೆ. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಅನುಕಂಪ ಎಂಬ ಶಬ್ದ ಸ್ತ್ರೀಲಿಂಗದಲ್ಲಿ ಇರುವಂಥದ್ದು, ಕಂಪ ಅನುಕಂಪ ಅಂತ ಇರುವಂಥದ್ದು. ಯಾಕೆಂತಂದರೆ ಗುರೋಶ್ಚ ಹಲಹ ಅಂತ ಅಂಗಪ್ರತ್ಯಯ ಬಂದರೆ ಅದು ಸ್ತ್ರೀಲಿಂಗದಲ್ಲೇ ಇರುವಂಥದ್ದು. ಹಾಗಾಗಿ ಅನುಕಂಪ ಅಂತ ಇರಬೇಕಾಗಿತ್ತು. ಅನುಕಂಪ ಅಂತ ಪುಲ್ಲಿಂಗದಲ್ಲಿ ಆಚಾರ್ಯರು ಅದನ್ನು ಪ್ರಯೋಗ ಮಾಡಿದ್ದಾರೆ. ಅದು ಪುಲ್ಲಿಂಗ, ಅದು ಹೇಗೆ ಅಂತಂದರೆ ಅದು ಗುರೋಶ್ಚ ಹಲಹ ಅಂತ ಅಂಗಪ್ರತ್ಯಯ ಅಲ್ಲ, ಅದು ಗಣಿ ಪ್ರತ್ಯಯ. ಆ ಗಣಿ ಪ್ರತ್ಯಯ ಬಂದರೆ ಗಣಿ ಅಜವಂತಹ ಪುಂಸಿ ಅಂತ ಅದು ಪುಲ್ಲಿಂಗದಲ್ಲೇ ಇರುವಂತಹದ್ದು. ಹಾಗಾಗಿ ಪುಲ್ಲಿಂಗ ಎಂಬ ಶಬ್ದ ಪ್ರಯೋಗ ಅದು ಕೂಡ್ತದೆ ಅಂತ ಅದನ್ನು ವ್ಯಾಖ್ಯಾನದಲ್ಲಿ ವಿವರಿಸಿದ್ದಾರೆ. ಭಕ್ತಾನುಕಂಪಾತ್ ಸಂವಿದ್ದಾತ್ರೆ ಅಂತ. ಸಂವಿದ್ದಾತ್ರೆ ಮೇಲೆ ತ್ರಿಚು ಪ್ರತ್ಯಯ ಅಲ್ಲ, ತ್ರಿಚು ಪ್ರತ್ಯಯ ಆದರೆ ಸಮಾಸ ಆಗ್ತಿರಲಿಲ್ಲ. ತೃಣ್ ಪ್ರತ್ಯಯ, ಆಕ್ವೇಹೆ ತಚ್ಚೀಲ ತದ್ಧರ್ಮ ತತ್ಸಾಧು ಕಾರಿಷು ಅಂತ ಅಲ್ಲಿ ಶೀಲ ಎಂಬ ಅರ್ಥದಲ್ಲಿ ತೃಣ್ ಪ್ರತ್ಯಯ ಅಂದರೆ ಸಂವಿತ್ತನ್ನು ಕೊಡುವಂಥದ್ದು. ಅದು ಸ್ವಭಾವ, ಅದು ಯಾವುದೋ ಒಂದು ಪ್ರಯೋಜನಾಪೇಕ್ಷೆಯಿಂದ ಅಲ್ಲ ಅಂತ. ತಾಚ್ಛೀಲಿಕಸ್ಯ ತೃಣಪ್ರಯೋಗ ಸದ್ಗುಣ ಅನುವಾದೇನ ಅನುಪಾಧಿಪ್ರಿಯತ್ವಂ ತಾದಾತ್ಮ್ಯಂಚ ವಿಧೀಯತೆ ಇತಿ ನ ಪುನರುಕ್ತಿ. ಇಲ್ಲಿ ಪೌನರುತ್ಯ ಬಂತು ಅಂತ ಒಂದು ಪ್ರಶ್ನೆ. ಯಾಕೆ ಅಂತಂದರೆ ಒಂದೇ ಶ್ಲೋಕದಲ್ಲಿ 2 ಬಾರಿ ಗುಣಗಳ ಉಲ್ಲೇಖ ಇದೆ. ಅಶೇಷ ವಿಶೇಷ ಗುಣೈಕಧಾಮನೆ ಅಂತ ಒಂದು ಗುಣಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇನ್ನು ಮತ್ತೊಮ್ಮೆ ಸದ್ಗುಣಾತ್ಮನೆ ಎಂಬಲ್ಲಿಯೂ ಸದ್ಗುಣಗಳನ್ನು ಉಲ್ಲೇಖ ಮಾಡಿದ್ದಾರೆ. 2 ಬಾರಿ ಪುನರುಕ್ತಿ ಬಂತಲ್ವಾ ಅಂತ ಪ್ರಶ್ನೆ ಮಾಡಿದರೆ, ಅದಕ್ಕೆ ಸದ್ಗುಣಗಳನ್ನು ಇಲ್ಲಿ ಹೇಳುವುದಲ್ಲ, ಸದ್ಗುಣಗಳನ್ನು ಅನುವಾದ ಮಾಡಿ, ಹಿಂದೆ ಹೇಳಿದ ಸದ್ಗುಣಗಳನ್ನು ಅನುವಾದ ಮಾಡಿ ಅದಕ್ಕೆ ಅನುಪಾದಿಪ್ರಿಯತ್ವವನ್ನು ವಿಧಾನ ಮಾಡ್ತಾರೆ. ಅಂದರೆ ಏನು ಭಗವಂತನಲ್ಲಿ ಗುಣಗಳಿವೆ ಅದು ನಿರುಪಾಧಿಕವಾದ ಪ್ರಿಯ ಅಂತ, ಅದರಲ್ಲಿ ನಿರುಪಾಧಿಕ ಪ್ರಿಯತ್ವವನ್ನು ವಿಧಾನ ಮಾಡುವುದು. ಹಾಗಾಗಿ ಪೌನರುತ್ಯಕ್ಕೆ ಅವಕಾಶ ಇಲ್ಲ ಅಂತ. ಇಲ್ಲಿ ಸದ್ಗುಣಾತ್ಮನೆ ಅಂತ ಭಗವಂತನ ಗುಣಗಳ ಅಭೇದವನ್ನು ಹೇಳ್ತಾರೆ. ಭಗವಂತನ ಗುಣಗಳ ಅಭೇದವನ್ನು ಅಖಿಲ ಸದ್ಗುಣಾತ್ಮನೆ ಅಂತ ಅಖಿಲ ಸದ್ಗುಣಗಳ ತಾದಾತ್ಮ್ಯವನ್ನು ಹೇಳ್ತಾರೆ. ಸದ್ಗುಣಗಳ ಇಲ್ಲಿ ನಿರುಪಾಧಿಕ ಪ್ರಿಯತ್ವವನ್ನು ಗುಣಗಳಿಗೆ ಹೇಳಿದ್ದಾರೆ, ಭಗವಂತನಿಗೆ ಹೇಳಲಿಲ್ಲ ಅಂತ ಒಂದು ನ್ಯೂನತೆ. ಅದಕ್ಕೆ ನ್ಯೂನತೆ ಬರಲಿಲ್ಲ. ಯಾಕೆಂತಂದರೆ ಸದ್ಗುಣಗಳು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಹಾಗೆ ಅಭಿನ್ನ. ಆದ್ದರಿಂದ ನಿರುಪಾಧಿಕ ಪ್ರಿಯತ್ವವನ್ನು ಸದ್ಗುಣಗಳಿಗೆ ಹೇಳಿದರೆ ತದಭಿನ್ನವನಾದ ಭಗವಂತನಿಗೂ ಕೂಡ ನಿರುಪಾಧಿಕ ಪ್ರಿಯತ್ವ ಎಂಬಂತಹದ್ದು ಕೂಡ್ತದೆ ಅಂತ ಅದನ್ನು ಟೀಕಾಚಾರ್ಯರು ವಿವರಿಸಿದ್ದಾರೆ. ಇಲ್ಲಿವರೆಗೆ ಭಗವಂತನಿಗೆ ಪ್ರಣಾಮ ಮಾಡಿ ಮತ್ತೆ ಪುನಃ ತನ್ನ ಸ್ವರೂಪವನ್ನು ಪರಿಚಯ ಮಾಡಿಸಿಕೊಡ್ತಾರೆ. ಗ್ರಂಥದ ಕೊನೆಗೆ ತಾನು ಯಾರು ಎಂಬ ಪರಿಚಯವನ್ನು ಶಿಷ್ಯರ ಮೇಲೆ ಪ್ರೀತಿಯಿಂದ ಆಚಾರ್ಯರು ತನ್ನ ಪರಿಚಯವನ್ನು ಮಾಡಿಸಿದ್ದಾರೆ. ಯಥಾ ಭಗವತ್ಸ್ವರೂಪ ವಿಜ್ಞಾನಂ ಸಮಸ್ತ ಪುರುಷಾರ್ಥ ಸಾಧನಂ ತಥಾ ಸ್ವಸ್ವರೂಪ ವಿಜ್ಞಾನಮಪಿ. ಹೇಗೆ ಭಗವಂತನ ಜ್ಞಾನ ಪುರುಷಾರ್ಥಗಳಿಗೆ ಸಾಧನ, ಅದೇ ರೀತಿ ಯಥಾದೇವೇ ತಥಾ ಗುರು. ಹಾಗಾಗಿ ಗುರುಗಳಲ್ಲಿಯೂ ಕೂಡ ಭಕ್ತಿ ಬರಬೇಕು, ಆ ಪುರುಷಾರ್ಥಗಳಿಗೆ ಅದು ಸಾಧನ. ಹಾಗಾಗಿ ಸ್ವಸ್ವರೂಪ ವಿಜ್ಞಾನ, ಭಗವಂತನ ಭಕ್ತರಾದ ಗ್ರಂಥಕರ್ತೃಗಳಾದ ಆಚಾರ್ಯರ ಪರಿಚಯವನ್ನೂ ಮಾಡಿಕೊಡಬೇಕಾಗಿದೆ. ಅದಕ್ಕೆ ತದಾವಿಷ್ಕುರ್ವನ್ ಆಹ ಯಸ್ಯೇತಿ ಯಸ್ಯ ತ್ರೀಣಿತಾನಿ ವೇದ ವಚನೆ ರೂಪಾಣಿ ದಿವ್ಯಾನ್ಯಲಂ.
ಇದು ಬಳಿತ ಸೂಕ್ತದ ವ್ಯಾಖ್ಯಾನದ ರೂಪ ಇಲ್ಲಿ ತುಂಬಿಕೊಂಡಿದೆ. ಆದರೆ ಇದು ನಿರಾಧಾರವಾಗಿ ಹೇಳುವುದಲ್ಲ, ವೇದದಲ್ಲಿ ಹೇಳಿದ ಪರಿಚಯವನ್ನು ಆಚಾರ್ಯರು ಶಿಷ್ಯರಿಗೆ ಮಾಡಿಸಿಕೊಡ್ತಾರೆ. ನಮಗೆ ಭಗವಂತನ ಭಕ್ತರಾದ ಆಚಾರ್ಯರ 3 ಅವತಾರಗಳು, ಯಸ್ಯ 3 ಉದಿತಾನಿ, 3 ಅವತಾರಗಳು ವೇದದಲ್ಲಿ ಹೇಳಲ್ಪಟ್ಟಿವೆ. ಬಳಿತ ತದ್ವಪುಷೇ ಧಾಯಿ ದರ್ಶತಂ, ವೇದವಚನೆ ಅಲಂ ದಿವ್ಯಾನಿ ರೂಪಾಣಿ, ಅತ್ಯದ್ಭುತವಾದಂತಹ ರೂಪಗಳು, ಅದನ್ನು ಹೊಂದಿದವ ನಾನು. ಅದರ 3 ಅವತಾರಗಳನ್ನು ಮುಂದೆ ಹೇಳ್ತಾರೆ. ಯಸ್ಯ ಅಂತಂದರೆ ವಾಯೋ ದೇವಸ್ಯ, ವೇದವಚನೆ ಅಂದರೆ ಯಾವ ವೇದವಚನ? ಬಳಿತ ಇತ್ಯಾದೌ. ಅಲಂ ದಿವ್ಯಾನಿ, ದಿವ್ಯಾನಿ ಅಲಂತಿದೆ, ಅಲಂ ದಿವ್ಯಾನಿ ಅಂದರೆ ಅತ್ಯದ್ಭುತಾನಿ, 3 ರೂಪಗಳು, 3 ರೂಪಾಣಿ ಉದಿತಾನಿ. ಅಮನ ವಾಯುನ, ಇಂತಹ ವಾಯುದೇವರು ಗ್ರಂಥಕೃತ ಕೇಶವೇ ಅಂತ ಕೊನೆಗಿದೆ. ಅಲ್ಲಿ ಕೇಶವನಲ್ಲಿ ಗ್ರಂಥವನ್ನು ಮಾಡಿದ್ದಾರೆ ಅಂತ. ಕೇಶವನಲ್ಲಿ ಅಂದರೆ ಅಧಿಕರಣ ಅಂತ ಅರ್ಥ ಅಲ್ಲ, ವಿಷಯ ಅಂತ ಅರ್ಥ. ಭಗವದ್ ವಿಷಯದಲ್ಲಿ ಗ್ರಂಥವನ್ನು ಮಾಡಿದ್ದಾರೆ ಅಂತ. 3 ಅವತಾರಗಳು ಯಾವುದು? ಕೀದೃಶಂ ತಸ್ಯ ಮೂಲರೂಪಂ ಕಥಂ ಭೂತಾನಿ ಚ ತಾನಿ 3 ರೂಪಾಣಿ ಇತ್ಯತಃ ಉಕ್ತಂ ಬರ್ತದ್ದರ್ಶತಂ ಇತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನ ಗ್ರಂಥಕೃತ ಕೇಶವೇ ಅಂತ. ಬಟ್ ಎಂಬುದಕ್ಕೆ ಬಲಾತ್ಮಕ ಅಂತ ಟೀಕಾದಲ್ಲಿಯೇ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಯಸ್ಯ ತನ್ನ ಮೂಲರೂಪ ಅದು ದರ್ಶತಂ. ಬಟ್ 2 ವಿಶೇಷಣಗಳು. ಬಟ್ ತದ್ದರ್ಶತಂ, ಬಟ್ ಅಂದರೆ ಬಲಾತ್ಮಕಂ, ದರ್ಶತಂ ಅಂದರೆ ಜ್ಞಾನಾತ್ಮಕವಾದ್ದು ಅಂತ 2. ಅದಕ್ಕೆ ಜ್ಞಾನರೂಪಂಚ ಅಂತ. ದರ್ಶತ ಎಂಬುದಕ್ಕೆ ಜ್ಞಾನರೂಪ ಅಂತ ಅರ್ಥ ಹೇಗಾಯಿತು ಅಂತಂದರೆ, ದೃಶಿರ್ಪ್ರೇಕ್ಷಣೆ ಧಾತು, ಅದಕ್ಕೆ ಉಣಾದಯೋ ಬಹುಲಂತ ಅತಚ್ ಪ್ರತ್ಯಯ. ದೃಶ್ಯಧಾತುವಿಗೆ ಅತಚ್ ಪ್ರತ್ಯಯ ಬಂದರೆ ಆವಾಗ ಪುಗಂತ ಲಘುಪದಸ್ಯ ಚ ಅಂತ ಗುಣ, ಲಘುಪದಕ್ಕೆ ಗುಣ ಬಂದರೆ, ಅಕಾರ ಬಂದರೆ ಉರಂಡ್ರಪರ ರಪರಕವಾಗಿ ಬಂದರೆ ದರ್ಶ ಅತ ದರ್ಶತ ಅಂತ ರೂಪ ಆಯಿತು ಅಂತ. ದರ್ಶತಂ ಅಂದರೆ ಜ್ಞಾನರೂಪಂ ಅಂತ ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅನೇನ ವಾಯುಶಬ್ದ ನಿರುಕ್ತ. ಬಟ್ ದರ್ಶತಂ ಎಂಬುದರಿಂದ ವಾಯುಶಬ್ದದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವಾಯು ಅಂದರೆ ಏನು? ವಾ ಅಂದರೆ ಬಲ, ಆಯು ಅಂದರೆ ಯಾ ಗತಿ ಪ್ರಾಪಣಯೋ ಧಾತು, ಅದಕ್ಕೆ ಉಣು ಪ್ರತ್ಯಯ. ಆಯು ಅಂದರೆ ಜ್ಞಾನರೂಪ, ಬಟ್ ಅಂದರೆ ಬಲರೂಪ, ಆಯು ಅಂದರೆ ಜ್ಞಾನರೂಪ, ವಾಯು ಅಂತಾಯಿತು. ಬರ್ತದರ್ಶತಂ ಎಂಬುದರಿಂದ ವಾಯು ಎಂಬ ಶಬ್ದದ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತ. ಅನೇನ ವಾಯುಶಬ್ದೋ ನಿರುಕ್ತ. ವಾಶಬ್ದೋ ಬಲವಾಚಿ, ಅಯತಿ ಗತ್ಯರ್ಥ. ಅಯಪಯಗೆ ಗತವು ಧಾತುವಿಗೆ ಏ ಗತ್ಯರ್ ಟೀಕಾಚಾರ್ಯ ಬರೆದಿದ್ದಾರೆ. ಗತ್ಯರ್ಥಾಶ್ಚ ಅವಗತ್ಯರ್ಥಾ. ಗತಿ ಎಂಬ ಗತಿ ಎಂಬ ಅರ್ಥವುಳ್ಳ ಧಾತುವಿಗೆ ಅವಗತಿ ಎಂಬ ಅರ್ಥನೂ ಇದೆ, ಜ್ಞಾನ ಅಂತಲೂ ಅರ್ಥ ಇದೆ. ಹಾಗಾಗಿ ವಾಯು ಅಂದರೆ ಬಲಾತ್ಮಕ, ಜ್ಞಾನಾತ್ಮಕ. ಹಾಗೆ ವಾಯು ಅಂತ ನಾವು ನಮ್ಮ ಗುರುಗಳನ್ನು ಸ್ಮರಣೆ ಮಾಡುವಾಗ ಬಲರೂಪರು, ಜ್ಞಾನರೂಪರು ಅಂತ ವಿವರಣೆ ಮಾಡಿದರೆ ನಮಗೆಲ್ಲ ರೀತಿಯ ಬಲವನ್ನು ಕೊಡ್ತಾರೆ, ಎಲ್ಲ ರೀತಿಯಾದ ಜ್ಞಾನವನ್ನೂ ಕೊಡ್ತಾರೆ ಅಂತ ಅವರೇ ತನ್ನ ಪರಿಚಯವನ್ನು ಮಾಡಿಸಿಕೊಟ್ಟಿದ್ದಾರೆ. ಕಿಂಚ ಭರ್ಗ ದೇವಸ್ಯ ಭರ್ಗೋ ಮಹತ್ ಅಂತಿದೆ. ಭರ್ಗ ಎಂಬುದಕ್ಕೆ ನಮ್ಮನ್ನು ಪೋಷಣೆ ಮಾಡುವವರು, ನಮ್ಮನ್ನು ಇಲ್ಲಿಂದ ಅಲ್ಲಿಗೆ ಸಂಚಾರ ಮಾಡಿಸುವವರು. 2 ಅರ್ಥ. ಭರ್ಗ ಭರಣ ಗಮನಗರ್ಥ. 2 ಧಾತುವಿಗೆ 1 ಪ್ರತ್ಯಯ. ಬೃಂಜಿ ಭರಣೆ ಅಂತ ಧಾತು, ಗಮಲ್ರಿ ಗತವು ಧಾತು. 2 ಧಾತುವಿನ ಪರಕ್ಕೆ 1 ಪ್ರತ್ಯಯ. ಅಸುನ್ ಪ್ರತ್ಯಯ, ಅಸುನ್ ಪ್ರತ್ಯಯವನ್ನು ಮಾಡಬೇಕು. ಆಗ ಬೃಧಾತು ಗಮಲ್ರ ಧಾತು, ಅದಕ್ಕೆ ಅಸುನ್ ಪ್ರತ್ಯಯ ಮಾಡಿದರೆ ಆಗ ಭರ್ಗ ಅಂತ ರೂಪ ಆಗ್ತದೆ. ಇದು ಕೂಡ ವಾಯುಶಬ್ದದ್ದೇ ವ್ಯಾಖ್ಯಾನ ಅಂತ ಹೇಳ್ತಾರೆ. ಅದು ಹೇಗೆ ಅಂತಂದರೆ, ವಾಯು ವಾ ಗತಿಗಂಧನಯೋಹ ಇತ್ಯತಃ ಉಣು. ವಾಯು ಎಂಬಲ್ಲಿ ವಾಧಾತು ಇದೆ, ಅದಕ್ಕೆ ಉಣು ಪ್ರತ್ಯಯ ಬಂದರೆ ವಾಯು ಎಂಬಂತಹ ರೂಪ ಆಗ್ತದೆ. ಅಲ್ಲಿ ಯು ಎಂಬುದು ಆದೇಶವಾಗಿ ಆಗಮವಾಗಿ ಬಂದರೆ ವಾಯು ಅಂತ ರೂಪ ಆಗ್ತದೆ. ಅಲ್ಲಿ ಕೃ ವಾ ಪಾ ಜಿ ಮಿ ಸ್ವದಿ ಸಾದಿ ಅಶುಭ್ಯ ಉಣು ಅಂತ ಉಣು ಬಂದರೆ ವಾಯು ಎಂಬ ರೂಪ ಆಗ್ತದೆ. ಇಲ್ಲಿ ಅನೇಕಾರ್ಥತ್ವ ಧಾತೂನ ವಾತಿ ಭರಣೇಪಿ ವರ್ತತೆ. ಇಲ್ಲಿ ವಾಯುಶಬ್ದದ ಅರ್ಥ ಆಗಬೇಕು. ಭರಣ ಎಂಬುದು ವಾಯುಶಬ್ದದ ಅರ್ಥ ಆಗುವುದು ಹೇಗೆ? ವಾ ಎಂಬುದಕ್ಕೆ ಗತಿ ಅಂತ ಅರ್ಥ ಇದ್ದ ಹಾಗೆಯೇ ಭರಣ ಎಂಬ ಅರ್ಥನೂ ಇದೆ,
ಪೋಷಣೆ ಮಾಡುವವ ಅಂತ ಆ ಅರ್ಥವನ್ನು ಇಟ್ಟುಕೊಂಡು ವಾಯು ಎಂಬಲ್ಲಿ ವಾ ಎಂಬುದಕ್ಕೆ ಭರಣೆ ಮಾಡುವವ, ಭರಣಕರ್ತ, ಹಾಗೆಯೇ ಗಮನಕರ್ತ, ಗಮನದ ಧಾತುವೇ ಅಲ್ಲಿದೆ. ಹಾಗಾಗಿ ವಾಯು ಎಂಬಲ್ಲಿ ಏನರ್ಥ ಭರಣಗಮನಕರ್ತ ಅಂತ ಅದೇ ಅರ್ಥವನ್ನು ಇಲ್ಲಿ ಬರ್ಗಃ ಅಂತ ಹೇಳಿದ್ದಾರೆ. ಅಪಿಚ ಮಹತ್ ದೇವಸ್ಯ ಬರ್ಗೋ ಮಹತ್. ಮಹತ್ ಎಂಬಂಥದ್ದು ಕೂಡ ವಾಯು ಶಬ್ದದ್ದೇ ಅರ್ಥ ಅಂತ. ಯಾಕೆ ಮಹತ್ ಎಂಬುದಕ್ಕೆ ಶ್ರೇಷ್ಠ ಅಂತ ಅರ್ಥ, ವಾಯು ಎಂಬುದಕ್ಕೆ ಏನರ್ಥ ಶ್ರೇಷ್ಠ ಅಂತಲೇ ಅರ್ಥ. ವಯಶ್ರೇಷ್ಠತ್ವೇ ಇತ್ಯಸ್ಮಾತ್ ಉಣು. ವಯಧಾತುವಿಗೆ ಶ್ರೇಷ್ಠತ್ವ. ಸಾಮಾನ್ಯವಾಗಿ ಒಂದು ಧಾತು ಆಗಬೇಕಾದ್ರೆ ವಾದಯೋ ಧಾತವ ಕ್ರಿಯಾವಾಚಿನಃ ವಾದಯ ಧಾತುಸಂಜ್ಞಾ ಭವಂತಿ. ಕ್ರಿಯಾವಾಚಕತ್ವ ಬೇಕು. ಇಲ್ಲಿ ವಯಶ್ರೇಷ್ಠತ್ವೇ ಅಂತ ಶ್ರೇಷ್ಠತ್ವ ಎಂಬ ಧರ್ಮವನ್ನು ಹೇಳ್ತಾರೆ, ಕ್ರಿಯೆ ಹೇಳೋದಿಲ್ಲ. ಧಾತು ಹೇಗಾಗುತ್ತೆ ಅಂತ ವ್ಯಾಖ್ಯಾನಕಾರರು ವಿಮರ್ಶೆ ಮಾಡಿದ್ದಾರೆ. ಶ್ರೇಷ್ಠತ್ವೇ ಅಂದರೆ ಶ್ರೇಷ್ಠ ಭಾವೇ ಅಂತ ಅರ್ಥ. ಶ್ರೇಷ್ಠ ಭಾವ ಅಂದರೆ ಶ್ರೇಷ್ಠರಲ್ಲಿರತಕ್ಕಂತಹ ಕ್ರಿಯೆ ಅಂತ ಅರ್ಥ. ಆಗ ವಯಧಾತುವು ಕೂಡ ಶ್ರೇಷ್ಠತ್ವೇ ಅಂದರೆ ಶ್ರೇಷ್ಠ ನಿಷ್ಠವಾದ ಕ್ರಿಯೆಯನ್ನು ಹೇಳುವುದರಿಂದ ಕ್ರಿಯಾವಾಚಕತ್ವ ಬಂತು, ಧಾತುತ್ವ ಎಂಬಂತಹದ್ದು ಕೂಡ್ತದೆ ಅಂತ. ನ ಕೇವಲ ಮೂಲರೂಪಂ ಏವಂ ಕಿಂತು ಯಸ್ಯ ಅವತಾರೇಶು ನಿಹಿತಂ ರೂಪಂ ಇತ್ತಮೇವ. ಮೂಲರೂಪ ಮಾತ್ರ ಹೀಗೆ ಅಲ್ಲ, ಜ್ಞಾನಾತ್ಮಕ ಬಲಾತ್ಮಕ ಅಲ್ಲ. ಒಂದೊಂದು ಅವತಾರನೂ ಕೂಡ ಅದು ಜ್ಞಾನಾತ್ಮಕ ಕ್ರಿಯಾತ್ಮಕ. ಅದು ಒಂದನ್ನೇ ಅಲ್ಲಿ ಪ್ರಥಮಂ ಯಸ್ಯ ಪ್ರಥಮಕಂ ರೂಪಂ ರಾಮವಚೋನಯಂ. ರಾಮದೇವರ ಮಾತನ್ನು ಕೊಂಡೊಯ್ಯುವವ ಅಂತ ಅಲ್ಲಿದೆ. ಋತಸ್ಯ ಧೇನ ಅನಯಂತ ಸಸ್ರುತಃ. ಋತಸ್ಯ ಜ್ಞಾನರೂಪನಾದ ಭಗವಂತನ ಧೇನಃ ಮಾತುಗಳನ್ನು ಅನಯಂತ ಅಂತ ಅದಕ್ಕೆ ಅರ್ಥ ಬರೀತಾರೆ ಅವರು. ಅನಯಂತ ಅಂತ ಅಂದರೆ ಪ್ರಥಮಂ ರೂಪಂ ರಾಮ ವಿಷಯಾಣಿ ವಚಾಂಸಿ ಮೂಲ ರಾಮಾಯಣಾಧೀನಿ ರಾಮವಚಾಂಸಿ ತೇಷಾಂ ನಯಂ. ಅಲ್ಲಿ ರಾಮನಯಂ ರಾಮವಚೋನಯಂ ಅಂತ ಆಚಾರ್ಯರ ವಾಕ್ಯಕ್ಕೆ ಅರ್ಥ ಏನು ಅಂದರೆ ರಾಮದೇವರ ಮಾತು. ರಾಮದೇವರ ಮಾತು ಅಂದರೆ ರಾಮದೇವರು ಹೇಳಿದ ಮಾತೂ ಇರಬಹುದು, ಅಥವಾ ರಾಮದೇವರನ್ನು ಹೇಳುವ ರಾಮದೇವರ ವೈಭವ ವಿವರಿಸುವ ಮಾತು ಅಂದರೆ ರಾಮಾಯಣಾದಿಗಳು. ಅದನ್ನು ನಯಂ ಅಂತಂದರೆ ಅದು ಸೀತಾದೇವಿಗೂ ಆಗಬಹುದು. ಟೀಕಾಚಾರ್ಯರು ಹೇಳ್ತಾರೆ ಶಿಷ್ಯರಿಗೆ ಮುಟ್ಟಿಸಿದವ. ನಯಂ ಅಂದರೆ ನೀಯಂತೆ ಪ್ರವರ್ತ್ಯಂತೆ ಅನೇನ ಅಂದರೆ ಶಿಷ್ಯರಿಗೆ ಆ ಮಾತನ್ನು ಮುಟ್ಟಿಸಿದವರು. ಇವತ್ತೂ ಕೂಡ ಹನುಮಂತ ದೇವರು ಕಿಂಪುರುಷ ಖಂಡದಲ್ಲಿ ರಾಮಾಯಣಾದಿ ಸದ್ಗ್ರಂಥಗಳನ್ನು ಪ್ರವಚನ ಮಾಡ್ತಾ ರಾಮದೇವರ ಮಹಿಮೆಯನ್ನು ವಿವರಿಸ್ತಲೇ ಇದ್ದಾರೆ. ಇದು ಮೊದಲನೇ ವೈಭವ ಅವತಾರದ್ದು. ಯಸ್ಯ ದ್ವಿತೀಯಂ ವಪು ಪೃಕ್ಷಃ ವಪು. ದ್ವಿತೀಯಂ ಎರಡನೇ ಅವತಾರ. ದ್ವಿತೀಯಂ ವಪುಹು ಪೃಕ್ಷಃ. ಪೃಕ್ಷಃ ಅಂತಂದರೆ ಪೃತನಾಕ್ಷಯಕಾರಿ. ಪೃತನ ಅಂದರೆ ಸೇನೆ, ಅದನ್ನು ನಾಶ ಮಾಡಿದ. 11 ಅಕ್ಷೋಹಿಣಿ ಸೇನೆಯಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಭಾಗವನ್ನು ಪುಡಿ ಮಾಡಿದ ಅವತಾರ ಭೀಮ ಅವತಾರ. ದ್ವಿತೀಯಂ ವಪುಹು ಪೃಕ್ಷಃ. ಪೃಥ್ ಅಂದರೆ ಪೃತನ, ಕ್ಷ ಅಂದರೆ ಕ್ಷಯೇ ಕ್ಷಯಕಾರಿ, ಸೇನೆಯನ್ನು ನಾಶ ಮಾಡಿದವ. ತಸ್ಮಿನ್ ಕರ್ಮಣಿ ಉಪಪದೇ ಕ್ಷಯೇ ಇತ್ಯೇತಸ್ಮಾತ್ ಆತೋ ಅನಪಸರ್ಗೆ ಕಹ ಇತಿ ಕಹ. ಅಂದರೆ ಪೃಥು ಉಪಪದವಾಗಿರ್ತಕ್ಕ ಕ್ಷಯೇ ಎಂಬ ಧಾತು, ಅದಕ್ಕೆ ಕಪ್ರತ್ಯಯ ಬಂದರೆ ಪೃಕ್ಷಃ ಅಂತ ರೂಪ ಆಗ್ತದೆ. ಕ್ಷಯಿ ಧಾತು ಅದು ಐಕಾರ. ಆತ್ ಏಚಃ ಉಪದೇಶೆ ಅಶಿತಿ ಅಂತ ಅದಕ್ಕೆ ಆಕಾರ ಬಂದರೆ ಅದು ಕ್ಷ ಅಂತ ಆಗ್ತದೆ. ಕಪ್ರತ್ಯಯ ಬಂದರೆ ಆಕಾರಕ್ಕೆ ಲೋಪ ಆದರೆ ಕ್ಷ ಅಂತ ಆಗ್ತದೆ. ಪೃಥು ಉಪಪದದ ತಕಾರಕ್ಕೂ ಲೋಪ ಆಗ್ತದೆ, ಪೃಕ್ಷಃ ಅಂತ ರೂಪ ಆಯಿತು ಅಂತ. ಅಂದರೆ ಪೃತನಾಕ್ಷಯಕಾರಿ ಅಂತ ಅರ್ಥ. ಅಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ ಇಲ್ಲಿ ಲಿಂಗ ವ್ಯತ್ಯಾಸ ಬಂತು. ಪೃಕ್ಷಃ ಅಂತ ಪುಲ್ಲಿಂಗ ಇದೆ, ಮತ್ತು ವಪುಹು ಅಂತ ನಪುಂಸಕ ಲಿಂಗದಲ್ಲಿದೆ. ಲಿಂಗ ವ್ಯತ್ಯಾಸ ಬಂತು ಅಂತಂದರೆ ಎರಡು ಸಮಾಧಾನ ಕೊಡ್ತಾರೆ ಅದಕ್ಕೆ. ಉಪಪದ ತಕಾರ ಲೋಪಶ್ಚಾಂದಸಃ ಪುಲ್ಲಿಂಗಂಚ ಶ್ರುತ್ಯನುಸಾರೇಣ. ಅಲ್ಲಿ ಉಪಪದದಲ್ಲಿರ್ತಕ್ಕ ತಕಾರಕ್ಕೆ ಲೋಪ, ಅದು ಛಂದಸ ವೈದಿಕ ಆದ್ದರಿಂದ ಲೋಪ ಆಗ್ತದೆ ಅಂತ. ಪುಲ್ಲಿಂಗ ಶ್ರುತ್ಯನುಸಾರೇಣ ಅಂತ. ಅಥವಾ ಮೊದಲು ಕಪ್ರತ್ಯಯ ಅಂತ ಮಾಡಿದರು, ಅಸುನ್ ಪ್ರತ್ಯಯ ಅಂತ ಇಟ್ಕೊಳ್ಳಿ, ಅದು ನಪುಂಸಕ ಲಿಂಗದಲ್ಲಿ ಆಗ್ತದೆ. ಅಸುನ್ ಪ್ರತ್ಯಯ ಬಂದರೆ ಕ್ಷಯೇ ಧಾತುವಿಗೆ ಅದು ಕಿತ್ ಇತಿ ನಪುಂಸಕಮೇವ ಇದಂ. ಇದು ನಪುಂಸಕ ಲಿಂಗದಲ್ಲೇ ಬರುವಂತಹದ್ದು. ರಿಪು ಪೃತನ ಕ್ಷಯಕಾರಿ ಇತ್ಯರ್ಥ. ಯಸ್ಯ ತೃತೀಯ ವಪು ಮೂರನೇ ವಪುಹು ಏತನ್ ಮಧ್ವಃ. ಮಧ್ವ ಅವತಾರ. ಅಲ್ಲಿ ಮಧ್ವ ಅಂದರೆ ಏನರ್ಥ ಅಂತಂದರೆ ಮಧುಕರವಾದ ಜ್ಞಾನ ಶಾಸ್ತ್ರವನ್ನು ಕೊಡುವವರು.
ಮಧ್ವ ಅಂದರೆ ಮಧುಕರವಾದ, ಮಧು ಅಂದರೆ ಸುಖಕರವಾದ, ವಾ ಅಂದರೆ ಶಾಸ್ತ್ರವನ್ನು ನಮಗೆ ಕೊಟ್ಟವರು ಅಂದರೆ ಆನಂದ ತೀರ್ಥರು. ಅಂದರೆ ಆಚಾರ್ಯರು ಕೊಟ್ಟ ಶಾಸ್ತ್ರ ಅದು ಆನಂದ, ಅಂದರೆ ಓದುವಾಗಲೂ ಆನಂದ ಕೊಡತಕ್ಕ, ಅದರ ಫಲವೂ ಆನಂದ, ಅಂತಹ ಆನಂದಕರವಾದ ಶಾಸ್ತ್ರವನ್ನು ಕೊಟ್ಟವರು ಅಂತ. ಮಧು ಎಂಬುದಕ್ಕೆ ಆನಂದ ಅಂತ ಅರ್ಥ ಎಲ್ಲಿದೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ವೇದಮಂತ್ರವನ್ನು ಉದಾಹರಿಸಿದ್ದಾರೆ. ಮಧು ದ್ಯೌರಸ್ತುನ ಪಿತಾ ನಹ ಪಿತಾ ದ್ಯೌಹು, ದ್ಯೌಲೋಕ ಅಂದರೆ ದ್ವಿಲೋಕದ ಅಭಿಮಾನಿ ದೇವತೆ ನಹ ಪಿತ ನಮ್ಮ ತಂದೆ. ಮಧು, ಮಧು ಅಂದರೆ ಜೇನು ಅಂತ ಅರ್ಥ ಅಲ್ಲ, ಜೇನಿನ ಹಾಗೆ ಸುಖ ಕೊಡುವವರು ಅಂತಲೇ ಅರ್ಥ. ಅಲ್ಲಿ ಹೇಗೆ ಮಧು ಶಬ್ದಕ್ಕೆ ಸುಖಕರ ಅಂತ ಅರ್ಥ, ಹಾಗೆ ಇಲ್ಲಿಯೂ ಕೂಡ ಮಧ್ವ ಎಂಬಲ್ಲಿ ಸುಖಕರವಾದ ಶಾಸ್ತ್ರವನ್ನು ಕೊಟ್ಟವರು ಅಂತ. ಸುಖ ಸಾಧನಂ ತೀರ್ಥಂ ಅಸ್ಯ ಇತಿ. ಅಲ್ಲಿ ಮಧುವ ಅಂತ ಆಗಬೇಕು, ಮಧ್ವ ಅಂತ ಹೇಗಾಗುತ್ತೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಸ್ವರಿತ್ಯತ್ರ ಇವ ಉಕಾರ ಲೋಪ, ಸ್ವಹ ಅಂತಿದೆ, ಭೂರ್ಭುವ ಸ್ವಹ, ಸುವಹ ಅಂತ ಆಗಬೇಕು. ಅಲ್ಲಿ ಸು ಎಂಬಲ್ಲಿ ಉಕಾರ ಹೋಗಿದೆ, ಹೇಗೋ ಹಾಗೆ ಇಲ್ಲಿಯೂ ಕೂಡ ಛಾಂದಸವಾಗಿ ಮಧ್ವ ಎಂಬಲ್ಲಿರ್ತಕ್ಕಂತಹ ಉಕಾರಕ್ಕೆ ಲೋಪ ಆಗಿದೆ ಅಂತ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ನಿಶೇಷ ದೋಷರಹಿತ ಕಲ್ಯಾಣ ಕಿಲ ಸದ್ಗುಣ ಭೂತಿ ಸ್ವಯಂಭು ಶರ್ವಾದಿ ವಂದ್ಯಂ ತ್ವಾಂ ನವಮಿ ಮೇ ಪ್ರಿಯಂ. ಕೊನೆಯ ಮಂಗಳ ಆಚಾರ್ಯರದ್ದು. ಭಗವತ್ ಸ್ವರೂಪ ಪ್ರತಿಪಾದನೆಯವ ಗ್ರಂಥೋಪಸಂಹಾರ. ಕೊನೆಯ ಗ್ರಂಥ ಉಪಸಂಹಾರ ಭಗವಂತನ ಸ್ವರೂಪ ಪರಿಚಯ ಮಾಡುವುದರ ಮೂಲಕ ಆಗಬೇಕು ಅಂತ ಇತ್ಯಾಶಯವಾನ್ ನಿತ್ಯ ಅಪರೋಕ್ಷಂ ಭಗವಂತಂ ಸಂಬೋಧ್ಯ ಸ್ತೌತಿ. ಆಚಾರ್ಯರಿಗೆ ಏನು ವಿಶೇಷ ಅಂತಂದರೆ ಅವರಿಗೆ ಪರೋಕ್ಷ ಜ್ಞಾನ ಅಲ್ಲ, ದೇವರು ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಾರೆ. ಗ್ರಂಥ ಬರೆಯುವಾಗ ದೇವರನ್ನು ನೋಡಿ ಗ್ರಂಥವನ್ನು ಬರೆಯುವಂಥದ್ದು. ನಿತ್ಯಾಪರೋಕ್ಷಂ, ಭಗವಂತ ನಿತ್ಯ ಅಪರೋಕ್ಷ ಅವರಿಗೆ. ಅಂತಹ ಭಗವಂತನನ್ನು ಸಂಬೋಧನೆ ಮಾಡಿ ನಮಸ್ಕಾರ ಮಾಡ್ತಾರೆ. ತ್ವಾಂ ನವಮಿ, ಇದು ಭಗವಂತ ಕಾಣಿಸ್ತಾನೆ ಆಚಾರ್ಯರಿಗೆ, ಹಾಗಾಗಿ ಅಪರೋಕ್ಷತಃ ನಮಸ್ಕಾರ. ದೇವರು ಹೇಗಿದ್ದಾನೆ ಅಂತಂದರೆ ನಿಶೇಷ ದೋಷರಹಿತ, ಎಲ್ಲ ದೋಷಗಳಿಂದ ರಹಿತನಾಗಿದ್ದಾನೆ. ಕಲ್ಯಾಣ ಅಖಿಲ ಸದ್ಗುಣ, ಕಲ್ಯಾಣ ಅಂದರೆ ಮಂಗಳಕರವಾದ ಅಖಿಲ ಸದ್ಗುಣಗಳು ಭಗವಂತನಲ್ಲಿ ತುಂಬಿದೆ. ಅಷ್ಟೇ ಅಲ್ಲ, ಭೂತಿ ಸ್ವಯಂಭು ಶರ್ವಾದಿಗಳಿಂದ ವಂದ್ಯ. ಭೂತಿ ಅಂದರೆ ಮಹಾಲಕ್ಷ್ಮೀ ದೇವಿ, ಸ್ವಯಂಭು ಅಂದರೆ ಬ್ರಹ್ಮದೇವರು, ಶರ್ವ ಅಂದರೆ ರುದ್ರದೇವರು, ಆದಿ ಇಂದ್ರಾದಿ ದೇವತೆಗಳು, ಇವರೆಲ್ಲರಿಂದಲೂ ನಮ್ಯನಾಗಿರ್ತಕ್ಕಂತಹ ಭಗವಂತನಿಗೆ ನಮಸ್ಕಾರ ಅಂತ. ಇಲ್ಲಿ ಟೀಕಾಚಾರ್ಯರು ಒಂದೇ ಶಬ್ದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಭೂತಿ ಮಹಾಲಕ್ಷ್ಮೀ. ಭೂತಿ ಅಂದರೆ ಮಹಾಲಕ್ಷ್ಮೀ. ಶ್ರೀಮನ್ ನ್ಯಾಯಸುಧಾ ಗ್ರಂಥ ಮುಗಿಯುವುದು, ಈ ಆಚಾರ್ಯರ ವ್ಯಾಖ್ಯಾನ ಮುಗಿಯುವುದು ಇಲ್ಲಿಗೆ. ಭೂತಿ ಮಹಾಲಕ್ಷ್ಮೀ. ವದರಾಜರು ಹೇಳ್ತಾರೆ, ಭೂತಿ ಶಬ್ದದಿಂದ ಕೊನೆ ಆಗ್ತಾ ಇದೆ. ಆರಂಭದಲ್ಲಿ ಶ್ರೀಯಪ್ಪತ್ತೆ ಅಂತ ಶ್ರೀ ಶಬ್ದದಿಂದ ಪ್ರಾರಂಭ ಆಗಿದೆ. ಆರಂಭದಲ್ಲಿ ಶ್ರೀ ಶಬ್ದ, ಕೊನೆಗೆ ಮಹಾಲಕ್ಷ್ಮಿ ಶಬ್ದವನ್ನು ಹಾಕುವುದರ ಮೂಲಕ ಇಡೀ ಸುಧಾ ಗ್ರಂಥ ಇದು ಲಕ್ಷ್ಮೀಮಯ ಅಂತ ನಮಗಿದನ್ನು ತೋರಿಸಿಕೊಟ್ಟಿದ್ದಾರೆ ಅಂತ. ಭೂತಿ ಮಹಾಲಕ್ಷ್ಮೀ. ಇಲ್ಲಿ ಭೂತಿ ಶಬ್ದಕ್ಕೆ ಮಹಾಲಕ್ಷ್ಮಿ ಅಂತ ಅರ್ಥ. ಇದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಏಕಾದಶ ಸ್ಕಂದದಲ್ಲಿ ಲಕ್ಷ್ಮೀದೇವಿಯ ನಾಮಗಳನ್ನು ಉಲ್ಲೇಖ ಮಾಡಿದ್ದಾರೆ. 9 ನಾಮಗಳು ಅಂತ. ಇಂದಿರಾಚ ರಮಾಲಕ್ಷ್ಮೀ ಹಿರಣ್ಯ ಗಗನಾತತ ರಕ್ತ ರಕ್ತತರ ಭೂತಿ ವಿಭೂತಿಶ್ಚ ಶ್ರಿಯ ನವ. ಲಕ್ಷ್ಮೀದೇವಿಯ 9 ರೂಪಗಳು. ಒಂದು ಇಂದಿರ, ಒಂದು ರಮ, ಒಂದು ಲಕ್ಷ್ಮಿ, ಒಂದು ಹಿರಣ್ಯ, ಒಂದು ಗಗನ, ರಕ್ತ ರಕ್ತತರ ಭೂತಿ ವಿಭೂತಿ ಅಂತ ಇದನ್ನು ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಭೂತಿ ಎಂಬ ಶಬ್ದವನ್ನು ಇಲ್ಲಿ ಹಾಕಿ ಮಹಾಲಕ್ಷ್ಮಿಯಿಂದ ನಮ್ಯರಾದವರು ಅಂತ. ವಚನ ಪ್ರಸೂನ ಮಾಲಾ ಜಯತೀರ್ಥಾಖ್ಯೇನ ಭಿಕ್ಷುಣಾ ರಚಿತ ಧ್ರಿಯತಾಂ ಹೃದಯೇ ಸದಯೇ ಕಮಲಾ ಮಹಿಳೇನ ಪುರುಷೇಣ. ಟೀಕಾಕೃತ್ಪಾದರು ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇದು ಗ್ರಂಥ ಅಂತಂದರೆ ಇದು ಪಾಂಡಿತ್ಯ ಪ್ರದರ್ಶನ ಅಲ್ಲ, ಇದೊಂದು ಭಕ್ತಿಯ ಪುಷ್ಪದ ಮಾಲಿಕೆ. ದೇವರ ಹತ್ರ ಹೇಳ್ತಾರೆ ಟೀಕಾಚಾರ್ಯರು, ನಾನು ಭಿಕ್ಷು, ಜಯತೀರ್ಥ ಭಿಕ್ಷು. ನಾನು ಭಿಕ್ಷುವಿನ ಹತ್ರ ಏನು ದುಡ್ಡಿರ್ತದೆ? ಇವತ್ತಿನ ಕಾಲದ ಭಿಕ್ಷುಗಳಲ್ಲ, ಅವರು ಶ್ರೀಮಂತರು. ಆದರೆ ಅವತ್ತಿನ ಸಾಮಾನ್ಯವಾದ ಭಿಕ್ಷು ಅಂದರೆ ಏನೂ ಇಲ್ಲ. ಇವತ್ತಿಗೆ ಏನು ಬೇಕೋ ಅದನ್ನು ಭಿಕ್ಷೆ ಬೇಡಿ ತಿಂದು ಬದುಕಬೇಕು. ನಾನೊಬ್ಬ ಜಯತೀರ್ಥ ಭಿಕ್ಷು, ಹಾಗಾಗಿ ನನ್ನಲ್ಲಿ ಏನಿಲ್ಲ. ಏನಿದೆ ಅಂದರೆ ಒಂದಿದೆ,
ಅದೇನು ಅಂದರೆ ಪುಷ್ಪದ ಮಾಲಿಕೆ. ಏನು ಪುಷ್ಪದ ಮಾಲಿಕೆ ಅಂತಂದರೆ ಮಧ್ವಾಚಾರ್ಯರ, ವಾಯುದೇವರ ಅವತಾರರಾದ ಶ್ರೀ ಮಧ್ವಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಎಂಬ ಪುಷ್ಪದ ಮಾಲಿಕೆಯನ್ನು ರಚನೆ ಮಾಡಿದ್ದೇನೆ ಸ್ವಾಮಿ, ನಿನಗೆ ಅರ್ಪಣೆ ಮಾಡಿದ್ದೇನೆ. ಕಮಲಾಪತಿಯಾದಂತಹ ನೀನು ಈ ಮಾಲೆಯನ್ನು ಸ್ವೀಕಾರ ಮಾಡು. ಸಾಮಾನ್ಯವಾಗಿ ಮಾಲೆ ಹಾಕಿದ ಕೂಡಲೇ ತೆಗೆದು ಕೆಳಗೆ ಬಿಸಾಡ್ತೇವೆ ನಾವು. ಅದು ಸಭೆ ಮುಗಿಯುವಾಗ ಅದು ಪುಡಿ ಪುಡಿಯಾಗಿ ಇರ್ತದೆ. ಅದು ಟೀಕಾಚಾರ್ಯರು ಹೇಳಿದರು, ಈ ಪುಷ್ಪದ ಮಾಲಿಕೆ ಸಮರ್ಪಣೆ ಮಾಡಿದ್ದೇನೆ, ಇದನ್ನು ಹಾಗೆ ಬಿಸಾಡಬೇಡ. ಧ್ರಿಯತಾಂ ಹೃದಯೇ ಸದಯೇ, ನಿನ್ನ ಹೃದಯದಲ್ಲಿ ನಿರಂತರ ಅದನ್ನು ಇಟ್ಟುಕೋ ಅಂತ ಟೀಕಾಚಾರ್ಯರು ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ದೇವರು ಆ ಪುಷ್ಪದ ಮಾಲಿಕೆ ಬಿಸಾಡಲೇ ಇಲ್ಲ. 600 ವರ್ಷಗಳು ಸಂದರೂ ಕೂಡ ಟೀಕಾಚಾರ್ಯರು ಸಮರ್ಪಣೆ ಮಾಡಿದ ನ್ಯಾಯಸುಧಾ ಗ್ರಂಥದ ಪುಷ್ಪದ ಮಾಲಿಕೆ ನಮ್ಮ ಭಗವಂತನ ಹೃದಯದಲ್ಲಿ ನಿರಂತರವಾಗಿ ಇದೆ. ಹಾಗಾಗಿ ಈ ವೈಭವಗಳು ನಿರಂತರ ಅದು ನಡೀತಲೇ ಇದೆ ಅಂತ. ವಚನ ಪ್ರಸೂನ ಮಾಲ, ವಚನಗಳೇ ಒಂದು ಪ್ರಸೂನ, ಅದರ ಪುಷ್ಪದ ಮಾಲಿಕೆ. ಜಯತೀರ್ಥಾಖ್ಯೇನ ಭಿಕ್ಷುಣ ರಚಿತ. ಧ್ರಿಯತಾಂ ಹೃದಯೇ ಸದಯೇ, ದಯಾಪೂರ್ಣವಾದ ಹೃದಯದಲ್ಲಿ ಇದನ್ನು ಧಾರಣೆ ಮಾಡು. ಕಮಲಾ ಮಹಿಳೇನ, ನಿನಗೊಬ್ಬನಿಗೆ ಅಲ್ಲ, ಲಕ್ಷ್ಮೀಪತಿಯಾದ ನಿನಗೆ, ಪೂರುಷೇಣ ಪೌರುಷವುಳ್ಳ ನಿನಗೆ ಇದು ಮಾಲೆ ಸಮರ್ಪಣೆ ಮಾಡಿದ್ದೇನೆ. ನ ವೈದುಷ್ಯಭ್ರಾಂತ್ಯ ನ ಚ ವಚನ ಚಾತುರ್ಯ ಕುದಿಯ ನ ಮಾತ್ಸರ್ಯಾವೇಶಾತ್ ನ ಚ ಚಪಲತಾ ದೋಷವಶತಃ ಪರಂ ಶ್ರದ್ಧಾ ಜಾಡ್ಯಾತ್ ಅಕೃಷಿ ಕೃತಿ ಆಚಾರ್ಯವಚಸಿ ಸ್ಖಲನ್ನಪ್ಪೇತಸ್ಮಾತ್ ಜಗತಿ ನೈನಿಂದ್ಯೋಸ್ಮಿ ವಿದುಷಾಂ. ಟೀಕಾಚಾರ್ಯರು ಹೇಳ್ತಾರೆ, ನಾನಿದನ್ನು ಗ್ರಂಥವನ್ನು ಬರೆದದ್ದು ವೈದುಷ್ಯ ಭ್ರಾಂತ್ಯ. ತಮಾಷೆ ಮಾಡ್ತಾರೆ, ಗ್ರಂಥ ಬರೆಯುವುದು ಯಾಕೆ ಅಂತ ಅಂದರೆ ನನ್ನಲ್ಲಿ ಪಾಂಡಿತ್ಯ ಇದೆ ಅಂತ. ಈ ಜಗನ್ನಾಥಾದಿಗಳೆಲ್ಲ ಅವರು ಗ್ರಂಥ ಬರೆದಿದ್ದಾರೆ ಪಾಂಡಿತ್ಯ, ಅದು ಪಾಂಡಿತ್ಯ ಪ್ರದರ್ಶನಕ್ಕೋಸ್ಕರ ಅಂತ. ನಾನು ಪಾಂಡಿತ್ಯ ಭ್ರಮೆಯಿಂದ ಬರೆದ ಗ್ರಂಥ ಅಲ್ಲ ಇದು. ವಚನ ಚಾತುರ್ಯ ಕುದಿಯ, ಮಾತಾಡಬೇಕು ಅಂತ ಚಾಪಲದಿಂದ ಬರೆದದ್ದಲ್ಲ. ಅವನು ಬರೆದಿದ್ದಾನೆ, ನಾನೂ ಒಂದು ಗ್ರಂಥ ಬರೀಬೇಕು ಅಂತ ಮಾತ್ಸರ್ಯಾವೇಶಾತ್ ನಚ ಚಪಲತಾ ದೋಷಾತ್ ಅಲ್ಲ. ಪರಂ ಶ್ರದ್ಧಾ ಜಾಡ್ಯಾತ್, ಶ್ರದ್ಧಾ ಜಾಡ್ಯ ಪರಿಮಳಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಭಕ್ತಿ ಪಾರವಶ್ಯಾತ್, ಶ್ರದ್ಧಾ ಜಾಡ್ಯ ಅಂದರೆ ಭಕ್ತಿ ಪರವಶತೆಯಿಂದಾಗಿ ಕೃತಿಂ ಆಚಾರ್ಯವಶಸಿ ಶ್ರದ್ಧಾ ಜಾಡ್ಯಾತ್, ಶ್ರೀಮದಾಚಾರ್ಯರ ಗ್ರಂಥದಲ್ಲಿ ಭಕ್ತಿ ಪರವಶನಾಗಿ ಈ ಕೃತಿಯನ್ನು ರಚನೆ ಮಾಡಿದ್ದೇನೆ. ಸ್ಖಲನ್ನಪ್ಯೇತಸ್ಮಾತ್, ಎಲ್ಲಿಯಾದರೂ ಸ್ಖಲನೆ ಇದ್ದಿದ್ದರೆ ಜಗತಿ ನಹಿ ನಿಂದ್ಯೋಸ್ಮಿ ವಿದುಷಾಂ, ವಿದ್ವಾಂಸರು ನಿಂದೆ ಮಾಡಬೇಡಿ, ವಿದ್ವಾಂಸರ ನಿಂದೆಗೆ ಗೋಚರ ಆಗಬಾರದು, ಆಗುವುದೇ ಇಲ್ಲ, ನಿಂದ್ಯವಾದ ಶಬ್ದನೇ ಇಲ್ಲ. ಟೀಕಾಕೃತ್ಪಾದರ ಈ 600 ಪತ್ರದ ಈ ಗ್ರಂಥದಲ್ಲಿ ಯಾವುದೇ ಒಂದು ರೀತಿಯಾದ ಸ್ಖಲನೆಯೂ ಇಲ್ಲ. ಯಾಕೆಂತಂದರೆ ಅದು ಆಚಾರ್ಯರ ಭಕ್ತರವರು, ಜ್ಞಾನಿಗಳು, ಆದ್ದರಿಂದ ಅಂತ. ಅನುವ್ಯಾಖ್ಯ ಮೃತಾಂಬೋಧೇಹೇ ಸಮುತ್ಪನ್ನಾತಿ ನಿರ್ಮಲ ಯಂ ನ್ಯಾಯ ಸುಧಾ ಭೌಮೈ ವಿಬುಧೈ ಸೇವ್ಯತಾಂ ಸದಾ. ಅಮೃತ ಸಮುದ್ರವನ್ನು ಮಥನೆ ಮಾಡಿದಾಗ ಕೊನೆಗೆ ಅಮೃತ ಬಂದ ಹಾಗೆಯೇ ಇದು ಅನುವ್ಯಾಖ್ಯಾನ ಎಂಬಂತಹ ಅಮೃತ ಸಮುದ್ರವನ್ನು ನಾವು ಮಥನೆ ಮಾಡಿದ್ದೇವೆ. ಅತಿ ನಿರ್ಮಲವಾದಂತಹ ಅನುವ್ಯಾಖ್ಯಾನ, ಅಲ್ಲಿಂದ ಬಂದಿರತಕ್ಕಂತಹದ್ದು ಅತಿ ನಿರ್ಮಲವಾದ ನ್ಯಾಯಸುಧ, ಯಾವುದೇ ಮಲ ಇಲ್ಲದೆ ಇರತಕ್ಕಂತಹ, ದೋಷ ಇಲ್ಲದೆ ಇರತಕ್ಕಂತಹ ನ್ಯಾಯಸುಧ. ಭೌಮೈ ವಿಬುಧೈಹಿ, ಭೂಮಿಯಲ್ಲಿರ್ತಕ್ಕಂತಹ ವಿದ್ವಾಂಸರು ಸೇವ್ಯತಾಂ ಸದಾ, ಇದನ್ನು ನಿತ್ಯ ಸೇವನೆ ಮಾಡಿ ಅಂತ. ನಮಗೆ ಒಂದು ಔಷಧ ಕೊಟ್ಟರೆ ನಿತ್ಯ ಸೇವನೆ ಮಾಡಬೇಕು ಅಂತ, ಆಹಾರ ನಿತ್ಯ ಸೇವನೆ ಮಾಡಬೇಕು ಅಂತ ಟೀಕಾಚಾರ್ಯರು ಹೇಳ್ತಾರೆ. ಇದು ಆಹಾರನೂ ಹೌದು, ಔಷಧನೂ ಹೌದು, ದಿವ್ಯವಾಗಿರ್ತಕ್ಕಂತಹ ವಸ್ತು. ಇದನ್ನು ಭೌಮೈಹಿ ವಿಬುಧೈಹಿ ಸದಾ ಸೇವ್ಯತಾಂ, ಅದು ಆ ದಿವಸ ಈ ದಿವಸ ಅಂತಿಲ್ಲ, ನಿರಂತರ ಸೇವಿಸಲಿಕ್ಕೆ ಬೇಕಾದಂತಹ ಅಮೃತವನ್ನು ಕೊಟ್ಟಿದ್ದೇನೆ. ನೀವು ಭೂಮಿಯಲ್ಲಿ ಬಂದಿರತಕ್ಕಂತಹ ಸುರರು ಅಂದರೆ, ಹಾಗಾಗಿ ಸುರರಿಗೆ ಆ ಅಮೃತ, ಭೂಮಿಯ ಸುರರಿಗೆ ಈ ಅಮೃತವನ್ನು ಕೊಟ್ಟಿದ್ದೇನೆ ಅಂತ ಟೀಕಾಚಾರ್ಯರು ಹೇಳಿ ಕೊನೆಗೆ ಇದನ್ನು ಸಮರ್ಪಣೆ ಮಾಡ್ತಾರೆ. ಇತಿ ಶ್ರೀಮದ್ ಪೂರ್ಣ ಪ್ರಮತಿ ಭಗವತ್ಪಾದ ಸುಕೃತೇ ಅನವ್ಯಾಖ್ಯಾನಸ್ಯ ಪ್ರಗುಣ ಜಯತೀರ್ಥಾಖ್ಯ ಯತಿನ ಕೃತಾಯಾಂ ಟೀಕಾಯಾಂ ವಿಷಮಪದ ವಾಕ್ಯಾರ್ಥ ವಿವೃತೋ ಚತುರ್ಥೇಧ್ಯಾಯೇಸ್ಮಿನ್ ಚರಮಚರಣ ಪರ್ಯವಸಿತಾಃ. ಪೂರ್ಣಪ್ರಮತಿ ಭಗವತ್ಪಾದರು ಶ್ರೀಮದಾಚಾರ್ಯರು, ಅವರ ಸುಕೃತಿ, ಒಳ್ಳೆಯ ಕೃತಿ ಅನುವ್ಯಾಖ್ಯಾನ. ಅದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಬೇಕಾದ ಗುಣಗಳನ್ನು ಹೊಂದಿದ ಜಯತೀರ್ಥಾಖ್ಯ ಯತಿನ, ಅತಿ ವಿನಯ ತುಂಬಿದ ಜಯತೀರ್ಥರ ಯತಿಗಳಿಂದ ಕೃತಾಯಾಂ ಟೀಕಾಯಾಂ, ಈ ಟೀಕೆ ರಚಿಸಲ್ಪಟ್ಟಿದೆ. ಇದಕ್ಕೆ ವಿಷಮಪದ ವಾಕ್ಯಾರ್ಥ ವಿವೃತಿ, ಎಲ್ಲವನ್ನೂ ಬಿಡಿಸಿ ಹೇಳಲಿಲ್ಲ,
ಕೆಲವು ಕ್ಲಿಷ್ಟವಾದ ಶಬ್ದಗಳು, ಅದಕ್ಕೆ ವ್ಯಾಖ್ಯಾನ. ಕ್ಲಿಷ್ಟ ಶಬ್ದಗಳಿಗೆ ವ್ಯಾಖ್ಯಾನ ಮಾಡಿದ್ದೇ ಇಷ್ಟ ಆಗಿದ್ದರೆ, ಇಷ್ಟ ಶಬ್ದಗಳಿಗೆ ವ್ಯಾಖ್ಯಾನ ಮಾಡಿದರೆ ಎಷ್ಟು ದೊಡ್ಡದಾಗ್ತಿತ್ತು. ಚತುರ್ಥೇ ಅಧ್ಯಾಯ ಅಸ್ಮಿನ್ ಚರಮಚರಣ ಪರ್ಯವಸಿತಾ, ಕೊನೆಯ ಪಾದವನ್ನು ಸಮರ್ಪಣೆ ಮಾಡಿದ್ದಾರೆ. ಪರಿಮಳ ಅಂತ ವಾಕ್ಯ ಬಿಡ್ತದೆ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಾ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸೌಹೃತ್. ಕೃಷ್ಣಾರ್ಪಣಮಸ್ತು. ಶ್ರೀಮನ್ಯಾಯಸುಧಾ ಗ್ರಂಥ ಅನುವ್ಯಾಖ್ಯಾನದ ಅದ್ಭುತವಾದಂತಹ ವಿವರಣಾ ಪರವಾಗಿರತಕ್ಕಂಥದ್ದು. ಶ್ರೀಮದ್ ಟೀಕಾಕೃತ್ಪಾದರು ಯಾವ ಜ್ಞಾನ ನನಗಿಲ್ಲ ಅಂತ ಹೇಳಿದರು, ಸಕಲ ಜ್ಞಾನ ಉಳ್ಳವರವರು. ಹಾಗಾಗಿ ಅನುವ್ಯಾಖ್ಯಾನಕ್ಕೆ ಸಮರ್ಥವಾದ ವ್ಯಾಖ್ಯಾನವನ್ನು ವಿವರಣೆ ಮಾಡಿದ್ದಾರೆ. ಆಚಾರ್ಯರ ವ್ಯಾಖ್ಯಾನವೂ ಸಮರ್ಥ, ಅದಕ್ಕೆ ಸಮರ್ಥವಾದಂತಹ ವಿವರಣೆ ಶ್ರೀಮದ್ ಟೀಕಾಕೃತ್ಪಾದರು ಮಾಡಿದ ಶ್ರೀಮನ್ಯಾಯಸುಧಾ ಗ್ರಂಥ. ನಮ್ಮ ಗುರುಗಳು ಅದಮಾರಿನಲ್ಲಿ ಕೂತು 2 ವರ್ಷ ಶ್ರೀಮನ್ಯಾಯಸುಧಾ ಗ್ರಂಥವನ್ನು ಸುಂದರವಾಗಿ ಬಿಡಿಸಿ 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 ಅದನ್ನು ವಿವರಿಸಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ತಿಳಿಸಿಕೊಟ್ಟು ಅದನ್ನು ನಮಗೆ ಆದೇಶ ಮಾಡಿದ್ದೇ ಹಾಗೆ ಇದನ್ನು ನಿತ್ಯ ಪಾಠ ಹೇಳಬೇಕು ಅಂತ ಆದಾಗ ವಿದ್ಯಾರ್ಥಿಗಳು ಎಲ್ಲಿ ಅಂತ ಕೇಳಿದಾಗ ಗುರುಗಳು ಪೇಜಾವರ ಸ್ವಾಮಿಗಳ ಹತ್ರ ಕೇಳಿ 4 ಜನ ಸ್ವಾಮಿಗಳಿಗೆ ಇಬ್ಬರಿಬ್ಬರು ವಿದ್ಯಾರ್ಥಿಗಳನ್ನು ಕೊಟ್ಟು ಸುಧಾಪಾಠವನ್ನು ಹೇಳಿಸಿದ್ದಾರೆ. ಅಂದರೆ ಇವರು ಸೋಮಾರಿಗಳು, ಪಾಠ ಹೇಳೋದಿಲ್ಲ, ಎಲ್ಲಿಯೋ ತಿರುಗಾಡಿಕೊಂಡು ಕೂಡ್ತಾರೆ ಅಂತ ಅವರೇ ಆರಂಭ ಮಾಡಿ ಸುಧಾವನ್ನು ಪಾಠ ಹೇಳುವಂಥ ಪಕ್ಕದಲ್ಲಿ ಕೂಡಿಸಿ ಪಾಠ ಹೇಳಿಸಿದ್ದಾರೆ. ಹಾಗಾಗಿ ಅವರು ಹಾಕಿಕೊಟ್ಟ ಆ ಬೀಜ ಅದು ಬೆಳೆದು 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 ಇಲ್ಲಿವರೆಗೆ ಬಂದಿದೆ. ಎಷ್ಟು ಪಾಠ ಹೇಳಿದ್ದೇವೆ, ಅದು ಅವರು ಹೇಳಿದ್ದೇ ಹೇಳುವುದಷ್ಟೇ ಹೊರತು ವಸ್ತು ಏನೂ ನಮ್ಮಲ್ಲಿ ಇಲ್ಲ. ಅವರು ಮಾಡಿದ ಪರಮೋಪಕಾರ ಇವತ್ತೂ ಅಷ್ಟೇ. ನಾವು ಎಲ್ಲಿ ನಮಗೆ ಸ್ಖಲನೆ ಆಗುತ್ತೆ, ಎಲ್ಲಿ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಆಗುತ್ತೆ, ಅವರ ಪಾದವನ್ನು ಒಂದು ಸಲ ನೆನಪಿಸಿದರೆ ಅದಕ್ಕೆ ಎಲ್ಲ ಸ್ಫುರಣೆಯನ್ನು ಕೊಟ್ಟು ಅದನ್ನು ವ್ಯಾಖ್ಯಾನವನ್ನು ಅವರು ಮಾಡಿಸ್ತಾ ಇದ್ದಾರೆ. ಅವರ ಪರಮೋಪಕಾರ ಅವರು ಒಂದು ಸುಧಾಮಂಗಳ ಶ್ರೀರಂಗದಲ್ಲಿ ನಿಂತು ನಡೆಸಿಕೊಟ್ಟಿದ್ದಾರೆ. ಹಾಗೆ ಇವತ್ತು ಕೂಡ ಆ ಶಾಂಗಪಾಣಿಯ ಈ ಸನ್ನಿಧಾನದಲ್ಲಿ ಈ ಸುಧಾಮಂಗಳದ ಸಮರ್ಪಣೆಯ ಕಾರ್ಯಕ್ರಮ ನಡೆದಿದೆ. ಎಲ್ಲಿ ಸುಧಾಮಂಗಳ ಮಾಡಬೇಕು ಅಂತಂದರೆ ದೇವರು ಎಲ್ಲಿ ಆರಾಮವಾಗಿ ಇರ್ತಾನೆ ಅಲ್ಲಿ ಮಾಡಬೇಕು. ಅಲ್ಲಿ ಟೆನ್ಷನ್ ಇಲ್ಲದೆ ನಮ್ಮ ದೇವರು ಮಲಗಿ ಆರಾಮವಾಗಿ ಇಲ್ಲಿ ಕೇಳ್ತಾ ಇದ್ದಾನೆ. ಅವನ ಸನ್ನಿಧಾನದಲ್ಲಿ ನಮ್ಮ ಗುರುಗಳ ಅಂತರ್ಯಾಮಿಯಾದ ಎಲ್ಲ ಜ್ಞಾನಿಗಳ ಒಳಗೆ ಕೂತ ಭಗವಂತನ ಹಾಗೆ ಇದನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಸಮರ್ಪಣೆಯ ಕಾರ್ಯಕ್ರಮದಲ್ಲಿ ನಮ್ಮ ಅದಮಾರು ಮಠಾಧೀಶರು ಶ್ರೀ ವಿಶ್ವಪ್ರಿಯ ತೀರ್ಥರು ಇಲ್ಲಿ ಸಕ್ರಿಯವಾಗಿ ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಎಲ್ಲಿಯೋ ರಾಯಚೂರು, ಎಲ್ಲಿಯೋ ನಮ್ಮದು ಶಾಂಗಪಾಣಿ ದೇವಸ್ಥಾನ ಕುಂಭಕೋಣ, ಆದರೆ ಅಲ್ಲಿಂದ ಇಲ್ಲಿವರೆಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿಂದ ಮತ್ತೆ ಹಾಗೆಯೇ ದೂರಕ್ಕೆ ಹೋಗಲಿಕ್ಕಿದೆ. ಆ ಜ್ಞಾನ ಕಾರ್ಯದಲ್ಲಿ ತುಂಬ ಪ್ರೀತಿ. ನಾವು ಅಲ್ಲಿ 12 ವರ್ಷ ಅದಮಾರಿನಲ್ಲಿ ಅಧ್ಯಯನ ಮಾಡಿದ್ದೇವೆ. 12 ವರ್ಷ ನಮಗೆ ಎಲ್ಲ ರೀತಿಯ ವ್ಯವಸ್ಥೆಗಳು, ಯಾವುದೇ ಟೆನ್ಷನ್ ಇಲ್ಲದೆ ಬರೀ ಪುಸ್ತಕ ಹಿಡಿಯುವುದು ಓದುವುದು ಬಿಟ್ಟರೆ ಬೇರೇನೂ ಇಲ್ಲ, ಅಷ್ಟು ವ್ಯವಸ್ಥೆಗಳು ಮಾಡಿದ್ದು ಅದಮಾರು ಮಠಾಧೀಶರು. ಹಾಗಾಗಿ ನಮ್ಮ ಗುರುಗಳ ಸನ್ನಿಧಾನದಲ್ಲಿ ಅಧ್ಯಯನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು. ಅಷ್ಟೇ ಅಲ್ಲದೆ ಪರಿಮಾರಿನ ವಿದ್ಯಾಪೀಠ ಪ್ರಾರಂಭ ಆದಾಗ ಅದಕ್ಕೆ ಬೇಕಾದ ಆರಂಭದಲ್ಲಿ ಬೇಕಾದ ಸಹಾಯವನ್ನು ಪೂರ್ಣವಾಗಿ ಸ್ವಾಮಿಗಳವರು ಮಾಡಿ ಅದಕ್ಕೆ ಪ್ರೀತಿಯಿಂದ ಅದಕ್ಕೆ ಅನುಗ್ರಹವನ್ನು ನೀಡಿದ್ದಾರೆ. ಆಮೇಲೆ ಪಾಠಗಳನ್ನೂ ಹೇಳಿದ್ದಾರೆ. ನಮ್ಮ ಸ್ವಾಮಿಗಳಿಗೂ ಕೂಡ ಪಾಠವನ್ನು ತುಂಬ ಹೇಳಿದ್ದಾರೆ. ಹಾಗಾಗಿ ಅವರ ಪರಿಮಾರ ಮಠದ ಋಣ ತುಂಬ ಅದಮಾರು ಮಠಕ್ಕೆ ಇದೆ. ಹಾಗಾಗಿ ಆ ಅದಮಾರು ಸ್ವಾಮಿಗಳು ಇವತ್ತು ಪ್ರೀತಿಯಿಂದ ಏನು ಬಂದಿದ್ದಾರೆ, ಅವರಿಗೇನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಇಷ್ಟೇ ಭೂಯಿಷ್ಠ ಅಂತೆ ನಮವು ತಿಂಬಿದೇಮ ಅನಂತ ಪ್ರಣಾಮಗಳನ್ನು ಮಾಡಿ ನಿಮ್ಮ ಆ ಕಾರುಣ್ಯಕ್ಕೆ ನಾವು ಏನೂ ಹೇಳೋದಿಲ್ಲ ಅಂತ ಅಷ್ಟೇ ಹೇಳ್ತಾ, ಅವರ ಕರ್ತೃತ್ವ ಅದು ಹೇಗಿದೆ ಅಂತಂದರೆ ಅವರು ಪಾಠ ಪ್ರವಚನ ನಿಮ್ಗೆ ಗೊತ್ತು. ಅವರು ಪಾಠ ಹೇಳಿದರು, ಪ್ರವಚನ ಹೇಳಿದರು, ಅದು ಇನ್ನೊಬ್ಬರಿಗೆ ಅರ್ಥ ಆಗುವ ಹಾಗೆ ಮನದಟ್ಟಾಗುವ ಹಾಗೆ ಲೌಕಿಕ ಉದಾಹರಣೆಯನ್ನು ಕೊಟ್ಟು ಉಪನ್ಯಾಸ ಮಾಡೋದು ಅಂತಂದರೆ ಅದು ಅದಮಾರು ಸ್ವಾಮಿಗಳ ಪ್ರವಚನ. ನಮ್ಮ ಗುರುಗಳು ಅವರು ಪ್ರವಚನ ಮಾಡಬೇಕು ಅಂತ ಆದಾಗ ಪಕ್ಕದಲ್ಲಿ ವಿಶ್ವಪ್ರಿಯ ತೀರ್ಥರಿದ್ದರೆ ಆ ಮೈಕವನ್ನು ತೆಗೆದು ಅವರ ಮುಂದೆ ಇಡ್ತಿದ್ರು. ಇವರು ಮಾಡ್ತಾರೆ ಪ್ರವಚನ ಅಂತ. ಅಂದರೆ ಅಷ್ಟು ಸರಳವಾಗಿ ಸುಲಲಿತವಾಗಿ ಪ್ರವಚನ ಅನ್ನೋದು ಅವರಿಗೆ ಸಹಜವಾಗಿರುವಂಥದ್ದು.
ಅವರ ಪರ್ಯಾಯದಲ್ಲಿ, ಮೊದಲನೇ ಪರ್ಯಾಯದಲ್ಲಿ ಅಖಂಡವಾಗಿ 1,00,000 ಶ್ಲೋಕಾತ್ಮಕವಾದ ಮಹಾಭಾರತವನ್ನು ನಿರರ್ಗಳವಾಗಿ ಪೂರ್ತಿ ಪ್ರವಚನ ಮಾಡಿದ ಕೀರ್ತಿ ಅದಮಾರು ಸ್ವಾಮಿಗಳಿಗಿದೆ. ಎರಡನೇ ಪರ್ಯಾಯದಲ್ಲಿ ಅವರು ದೊಡ್ಡ ಗೋಪುರ ಕಟ್ಟಿದ್ದಾರೆ. ನಾವು ಪ್ರಾಯಶಃ ಈ ದಕ್ಷಿಣಕ್ಕೆ ಬಂದರೆ ದೊಡ್ಡ ದೊಡ್ಡ ಗೋಪುರಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಗೋಪುರ ನಾವು ಅಲ್ಲಿ ನೋಡಬೇಕು ಅಂತಂದರೆ ಅದಮಾರು ಸ್ವಾಮಿಗಳು ಕಟ್ಟಿದ ಕೃಷ್ಣನ ಗೋಪುರ, ಅದು ಕನಕ ಗೋಪುರ, ಅದು ಅದ್ಭುತವಾದ ಆ ಸಾಹಸ. ನಾನು ಯಾಕೆ ಗೋಪುರ ಅಂತ ಹೇಳಿದೆ ಅಂತಂದರೆ, ಪಾಠ ಹೇಳುವಾಗ ಹೇಗೆ ವಿರೋಧಿಗಳು ವಾಕ್ಯಾರ್ಥಕ್ಕೆ ಬರ್ತಾರೆ, ಆ ಗೋಪುರ ಕಟ್ಟಿದಾಗಲೂ ಕೂಡ ಅದೇ ರೀತಿ ವಿರೋಧವನ್ನು ಪರಿಹಾರ ಮಾಡಿಕೊಂಡು ಮಾಡಿದ ಕೀರ್ತಿ ಅದು ಅದಮಾರು ಸ್ವಾಮಿಗಳವರದ್ದು. ಅದೇ ರೀತಿಯಾಗಿ ಮಹಾಭಾರತಾದಿಗಳನ್ನು ಹೇಗೆ ಅನುಸ್ಯೂತವಾಗಿ ಪ್ರವಚನ ಮಾಡಿದ್ದಾರೆ, ಅದೇ ರೀತಿ ನ್ಯಾಯಸುಧಾ ಗ್ರಂಥಗಳನ್ನು ಕೂಡ ಹಲವಾರು ಬಾರಿ ಶಿಷ್ಯರಿಗೆ ಪ್ರವಚನ ಮಾಡಿದ ಕೀರ್ತಿ ಸ್ವಾಮಿಗಳದ್ದು. ಯಾವುದೇ ಗ್ರಂಥಗಳನ್ನು ಪಾಠ ಹೇಳ್ತಾರೆ. ಇವತ್ತು ಪ್ರೀತಿಯಿಂದ ಮೇಲೆ ಇಲ್ಲಿ ನಮ್ಮ ಮೇಲೆ ಪ್ರೀತಿಯಿಂದ ಬಂದಿರತಕ್ಕ ಗ್ರಂಥದ ಮೇಲೆ ಭಕ್ತಿಯಿಂದ ಬಂದ ಸ್ವಾಮಿಗಳವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಅವರಿಗೆ ಅನಂತ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ, ನಮ್ಮ ಗುರುಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡ್ತಾ, ಎಲ್ಲ ವಿದ್ವಾಂಸರು ಬಂದಿದ್ದಾರೆ, ಎಲ್ಲ ಜ್ಞಾನಿಗಳು ಬಂದಿದ್ದಾರೆ, ಎಲ್ರಿಗೂ ದೇವರು ಒಳ್ಳೆದು ಮಾಡಲಿ ಅಂತ ಹಾರೈಸ್ತಾ, ನಮ್ಮ ವಿದ್ಯಾರ್ಥಿಗಳು ಅವರು ಅಧ್ಯಯನ ಮಾಡಿದ್ದಾರೆ. ಅದು ನಮ್ಮದು ಪಾಠ ಅದು ಪಕ್ಕ ಮುಗೀಲಿಲ್ಲ, ಅದು 2 ವರ್ಷಕ್ಕೆ ಮುಗಿಬೇಕು ಅಂತ ಅದು ಲಿಮಿಟೇಷನ್ ಅವರೇ ಮಾಡಿಕೊಂಡದ್ದು. ಆದರೆ ಆಗಲಿಲ್ಲ, ಅದು 1 ವರ್ಷ ಜಾಸ್ತಿ ಆಯಿತು. ಆದರೆ ನಮ್ಮ ಹುಡುಗರು ಜಾಸ್ತಿ ಆಯಿತು ಅಂತ ಒಂದು ದಿನವೂ ಹೇಳಲಿಲ್ಲ. ಅವರು ಸ್ವಾಮಿ ಮುಗೀಲಿಲ್ಲ ಅಂತ ಶಬ್ದನೇ ಹೇಳಲಿಲ್ಲ. ಮುಗಿದ ಮೇಲೇ ಅವರು ಮುಗೀತು ಅಂತ ಅವರು ಅದರ ಮೇಲೆ ಪರೀಕ್ಷೆಗೋಸ್ಕರ ಮತ್ತೆ ತಮ್ಮ ಸಮಯವನ್ನು ಮೀಸಲಾಗಿಟ್ಟು ತುಂಬ ಸಾಧನೆ ಮಾಡಿದ್ದಾರೆ. ಅವರಿಗೂ ದೇವರು ಒಳ್ಳೆಯದು ಮಾಡಲಿ, ಅವರ ಮೂಲಕವೂ ಈ ಸಾಧನೆ ನಡೀಲಿ, ಪಾಠ ಪ್ರವಚನ ನಡೀಲಿ. ಅವರನ್ನು ಕಳಿಸಿಕೊಟ್ಟ ಅವರ ತಂದೆ ತಾಯಿಗಳು, ಹಿರಿಯರು, ಅವರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥಿಸ್ತಾ, ಎಲ್ಲ ಕಾರ್ಯಕ್ರಮಗಳನ್ನು ಗುರುಗಳ ಅಂತರ್ಯಾಮಿಯಾದ ಆ ಭಗವಂತನಿಗೆ ಕೃಷ್ಣಾರ್ಪಣ ಮಸ್ತು.